ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಕಲಾರಾಧಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರದಂತೆ ಈ ವಾರವೂ ಕೂಡ ಈ ಕಾವ್ಯಧಾರೆ ಕಾರ್ಯಕ್ರಮದ ಮೂಲಕ ವಿಶೇಷ ಅತಿಥಿಯೋರ್ವರನ್ನು ನಾವಿವತ್ತು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾವ್ಯಧಾರೆಯ ವಿಶೇಷ ಸಂಚಿಕೆಯ ವಿಶೇಷ ಅತಿಥಿಯಾಗಿ ಹರಪನಹಳ್ಳಿಯಿಂದ ಶ್ರೀಯುತ ಇಸ್ಮಾಯಿಲ್ ಎಲಿಗಾರ್ ಅವರು ಆಗಮಿಸಿದ್ದಾರೆ. ವೃತ್ತಿಯಲ್ಲಿ ಮೂಲತಃ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರೂ ಕೂಡ ತಮ್ಮ ಬಹುಮುಖಿ ಪ್ರತಿಭೆಯ ಮೂಲಕ ನಾಡಿನಾದ್ಯಂತ ತಮ್ಮ ಕಲೆಯನ್ನು ಪ್ರಚುರಪಡಿಸಿ ಆ ಮೂಲಕ ಗುರುತಿಸಿಕೊಂಡಿದ್ದಾರೆ. ಅಂತಹ ವಿಶೇಷ ಕಲಾರಾಧಕ ಆಗಿರ್ತಕ್ಕಂಥ ಶ್ರೀಯುತ ಇಸ್ಮಾಯಿಲ್ ಎಲಿಗಾರ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಹಾಗೆ ಅವರ ಕಲೆಯ ಸೊಗಡನ್ನು ಕೂಡ ನಾವು ಆಸ್ವಾದಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೂಲತಃ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರೂ ಸಹ ಕವಿಯಾಗಿ ಕಲಾವಿದರಾಗಿ ತಾವು ಬಹಳಷ್ಟು ಜನಕ್ಕೆ ಪರಿಚಿತರಾಗಿರ್ತಕ್ಕಂಥವರು. ಸರ್, ಈ ಒಂದು ಸಂದರ್ಭದಲ್ಲಿ ತಮ್ಮ ಸವಿವರವಾದ ಪರಿಚಯವನ್ನು ನಮ್ಮ ವೀಕ್ಷಕರಿಗೋಸ್ಕರ ಮಾಡಿಕೊಡಿ. ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ನಾನು ಮೂಲತಃ ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾಗಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಾನು ಬೆಳೆದಿದ್ದು. ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅನಂತರ ನಮ್ಮ ಕುಟುಂಬ ಹರಪನಹಳ್ಳಿಗೆ ವರ್ಗಾಯಿಸಲಾಯಿತು. ನಮ್ಮಪ್ಪ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದರು. ಆಮೇಲೆ ನಾವು ಹರಪನಹಳ್ಳಿಯಲ್ಲೇ ಭಾಳಷ್ಟು ವರ್ಷಗಳ ಕಾಲ, ಅಂದರೆ ನಾನು ಮದುವೆಯಾಗಿ ನನ್ನ ಕುಟುಂಬ ಸುಮಾರು 35 ವರ್ಷಗಳ ಕಾಲ ಈಗ ನಾನು ಹರಪನಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನನ್ನದೊಂದು ಚಿಕ್ಕ ಕುಟುಂಬ. ನನ್ನ ಹೆಂಡತಿ ಅಮೀರುನ್ನೀಸಾ ಅವರು ಹೈಸ್ಕೂಲ್ ಟೀಚರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ನನಗೊಬ್ಬ ಮಗಳಿದ್ದಾಳೆ, ಡಾಕ್ಟರ್ ಅಲ್ಮಾಸ್ ಎಲಿಗಾರ್ ಅಂತ, ಆಯುರ್ವೇದಿಕ್ ಡಾಕ್ಟರಾಗಿ ಕೆಲಸ ಮಾಡ್ತಾಯಿದ್ದಾಳೆ. ನನ್ನ ಮಗ ಒಬ್ಬ ಸುಜೀಲ್ ಎಲಿಗಾರ್ ಅಂಥೇಳಿ, ಅವರು BE ಸಿವಿಲ್ ಮಾಡಿಕೊಂಡು ಒಂದು ಖಾಸಗಿ ಕಾಲೇಜು ಹರಪನಹಳ್ಳಿಯಲ್ಲಿ ತರಳಬಾಳು ವಿದ್ಯಾಸಂಸ್ಥೆ ಕಾಲೇಜಿನಲ್ಲಿ ಅವರು ಉಪನ್ಯಾಸಕರಾಗಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ವಿಶೇಷ ಏನಂತಂದರೆ, ಮೂಲತಃ ನನಗೆ ನನ್ನ ಮಕ್ಕಳನ್ನು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಬೆಳೆಸ್ಬೇಕಂತ ಒಂದು ಆಸಕ್ತಿ ಕೂಡ ನನ್ನ ಮನಸ್ಸಲ್ಲಿತ್ತು. ನನ್ನ ಮಗಳು ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಆಕಿ ಜೂನಿಯರ್ ಸಂಗೀತ ಶಾಸ್ತ್ರದಲ್ಲಿ ಪಾಸಾಗಿದ್ದಾಳೆ. ಆಕೆ ತುಂಬ ಸೊಗಸಾಗಿ ವಚನಗಳನ್ನು ಆಕೆ ಹಾಡ್ತಾಳೆ. ಎರಡನೇದಾಗಿ ನನ್ನ ಮಗನಿಗೆ ಈ ಸಿನಿಮಾ ಜಗತ್ತಿಗೆ ಹೋಗ್ಬೇಕಂತ ಆಸೆ ಆಯಿತು. ಅವರು ಇಂಡಿಯನ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ದೊರೆ ಭಗವಾನ್ರವರ ಬೆಂಗಳೂರಿನಲ್ಲಿರುವಂಥ ಇನ್ಸ್ಟಿಟ್ಯೂಟಲ್ಲಿ 6 ತಿಂಗಳ ಕಾಲ ನನ್ನ ಮಗ ಸ್ಟೋರಿ ರೈಟರ್ ಮತ್ತು ಫಿಲ್ಮ್ ಡೈರೆಕ್ಷನ್ ಬಗ್ಗೆ ಒಂದು ತರಬೇತಿಯನ್ನು ಕೂಡ ಪಡ್ಕೊಂಡು ಬಂದಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಹೀಗೆ ನಾನು ಕನ್ನಡ ಮೇಷ್ಟ್ರಾಗಿ ಹರಪನಹಳ್ಳಿಯ ಪಟ್ಟಣದಲ್ಲಿರುವಂಥ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಮೇಷ್ಟ್ರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸರ್, ಮತ್ತು ನನ್ನ ಇಡೀ ಕುಟುಂಬಕ್ಕೆ ನನಗೆ ಹರಪನಹಳ್ಳಿ ಬಹುಶಃ ಹಡಗಲಿ, ಹೂವಿನ ಹಡಗಲಿ ನನಗೆ ಜನ್ಮ ಕೊಟ್ಟ ನೆಲ, ಆದರೆ ಹರಪನಹಳ್ಳಿ ನನಗೆ ಧ್ವನಿ ಕೊಟ್ಟ ನೆಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಬಹುಮುಖಿ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಆ ಮೂಲಕ ಬಹಳಷ್ಟು ಜನರ ಮನಸ್ಸನ್ನು ತಲುಪುವಂಥ ಪ್ರಯತ್ನವನ್ನು ಮಾಡಿದಿರಿ. ಹಾಗೆಯೇ ಒಂದು ತಮ್ಮ ಪ್ರಿಯ ನೆಲವೇ ಅನ್ನುವಂಥ ಕೃತಿಯ ಮೂಲಕವೂ ಕೂಡ ಗಟ್ಟಿ ಕವಿತೆಗಳು ಮತ್ತು ಸಮಾಜಮುಖಿ ಚಿಂತನೆಯ ಕವಿತೆಗಳಿಂದ ತಾವು ಪ್ರಶಂಸೆಗೂ ಪಾತ್ರರಾಗಿದ್ದೀರಿ. ಸರ್, ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೊಂದು ಕವಿತೆಯನ್ನು ಕೇಳಿಸಿ ಸರ್, ಆ ನಂತರದಲ್ಲಿ ನಾವು ಮಾತುಕತೆಯನ್ನು ಮುಂದುವರಿಸೋಣ. 2006ರಲ್ಲಿ ನಾನು ನನ್ನ ಪ್ರಿಯ ನೆಲವೇ ಅನ್ನುವಂಥ ಕವನ ಸಂಕಲನವನ್ನು ಹೊರತಂದೆ. ಮತ್ತಷ್ಟು ಕವಿತೆಗಳನ್ನು ಬರೆದು 2ನೇ ಕವನ ಸಂಕಲನಕ್ಕೆ ಕೂಡ ನಾನು ರೆಡಿಯಾಗಿದ್ದೀನಿ. ನನ್ನ ಮೊದಲ ಕವನ ಸಂಕಲನದಲ್ಲಿ ಓಡಬೇಡಿ ಮೋಡಗಳೇ ಅನ್ನುವಂಥ ಒಂದು ಕವಿತೆಯನ್ನು ನಾನೀಗ ವಾಚನ ಮಾಡ್ತಾಯಿದ್ದೀನಿ. ಆ ಶೀರ್ಷಿಕೆ ಓಡಬೇಡಿ ಮೋಡಗಳೇ ಅನ್ನುವಂಥ ನನ್ನ ಕವಿತೆ. ಓಡಬೇಡಿ ಮೋಡಗಳೇ, ನಿಲ್ಲಿ ನಿಲ್ಲಿ ನಿಲ್ಲಿ, ಬಯಲ ಸೀಮೆ ಜನ ನಾವು, ಸ್ನೇಹ ನಮ್ಮ ಬಯಕೆ. ನಮ್ಮ ನಿಮ್ಮ ನಡುವಿನ ಮಳೆಯ ಹನಿಗಳು, ಜೀವ ಸಂಧಾನಕ್ಕೆ ಸಾಕ್ಷಿ ನದಿಗಳು. ನಿಮ್ಮ ನಂಬಿದ ಭೂಮಿ ಒಣಗಿ ಹೋಯಿತಲ್ಲ, ಮಾನವ ಕುಲ ಉಳಿಯೋದು ಹೇಗೆ ಹೇಳಿ ನೀವೇ ಉತ್ತರ. ಓಡಬೇಡಿ ಮೋಡಗಳೇ, ನಿಲ್ಲಿ ನಿಲ್ಲಿ ನಿಲ್ಲಿ, ಬಯಲು ಸೀಮೆ ಜನ ನಾವು, ಸ್ನೇಹ ನಮ್ಮ ಬಯಕೆ.
ಸೂರ್ಯನು ಮಾಡಲಿಲ್ಲ ನಿಮ್ಮ ಹಾಗೆ ಭೇದ ಭಾವ, ಮಲೆನಾಡು ಬಯಲು ಸೀಮೆಗೆಲ್ಲ ಒಂದೇ ಬೆಳಕು, ಬೆಟ್ಟ ಗುಡ್ಡ ಕಾಡು ಮೇಡು ನಮಗಿಲ್ಲ ಮೋಡಗಳೇ, ದುಃಖ ತಪ್ತ ಬದುಕಿಗೆ ಕಣ್ಣ ತುಂಬ ಹನಿಗಳೇ, ಓಡಬೇಡಿ ಮೋಡಗಳೇ ನಿಲ್ಲಿ ನಿಲ್ಲಿ ನಿಲ್ಲಿ, ಬಯಲು ಸೀಮೆಯ ಜನ ನಾವು ಸ್ನೇಹ ನಮ್ಮ ಬಯಕೆ, ಬಂಗಾಲ ಬಿಹಾರ ಆಂಧ್ರಕ್ಕೆಲ್ಲ ನೆರೆಹಾವಳಿ, ಮಳೆಯಿಲ್ಲದ ನಮಗೆ ಸದಾ ಬರದ ಬಳುವಳಿ, ಅದೆಷ್ಟು ದಿನ ಕಾಯುವುದು ನಾವು ದುಡಿಯುವ ಜನಗಳು, ಅದೆಷ್ಟು ದಿನ ಕಾಯುವುದು ನಾವು ದುಡಿಯುವ ಜನಗಳು, ಬೇಡ ನಮಗೆ ವೈರಿತನ ಮಳೆಯ ಸುರಿಸಿ ಗೆಳೆಯರೇ, ಬೇಡ ನಮಗೆ ವೈರಿತನ ಮಳೆಯ ಸುರಿಸಿ ಗೆಳೆಯರೇ, ಓಡಬೇಡಿ ಮೋಡಗಳೇ ನಿಲ್ಲಿ ನಿಲ್ಲಿ ನಿಲ್ಲಿ, ಬಯಲು ಸೀಮೆ ಜನ ನಾವು ಸ್ನೇಹ ನಮ್ಮ ಬಯಕೆ. ಒಳ್ಳೆಯದು ಸರ್. ತಮ್ಮ ಹವ್ಯಾಸಗಳು ಮತ್ತು ಕಾವ್ಯ ಕೃಷಿಯ ಕುರಿತಾಗಿಯೂ ಕೂಡ ಒಂದಷ್ಟು ತಿಳಿಸಿ ಸರ್. ನನ್ನ ಹವ್ಯಾಸಗಳು ಅಂತೇಳಿ ನಾನು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಇದ್ದಾಗಲೇ ಈ ಭಾಷಣ ಮಾಡುವಂಥದ್ದು ನನಗೆ ನನ್ನ ಗುರುಗಳು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು. ಯಾಕೆಂತ ಹೇಳಿದರೆ ಆ ಪ್ರಾಥಮಿಕ ಶಿಕ್ಷಣದ ವಯಸ್ಸಿನ ಮಕ್ಕಳಿದಾರಲ್ಲ, ಆಗ ಆ ಶಿಕ್ಷಕರು ಕಲಿಸಿದಂಥ ಆ ಮೌಲ್ಯಗಳು ಬಹಳ ವರ್ಷಗಳ ಕಾಲ ಆ ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಅಂತಲೇ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ನಾನು ಈ ಭಾಷಣ ಮಾಡ್ತಾ ಮಾಡ್ತಾ ಹಾಗೆ ಹೈಸ್ಕೂಲು ಕಾಲೇಜ್ಗೂ ಬಂದಾಗ ನನಗೆ ಸಾಹಿತ್ಯ ರಚನೆಯ ಅಭ್ಯಾಸ ಆಯಿತು. ಅದರಲ್ಲೂ ಕೂಡ ನಾನು ಶಿಕ್ಷಕನಾಗಕ್ಕಿಂತ ಮುಂಚೆ ನಾನು ಮೂಲತಃ ಮೊದಲು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸುಮಾರು 25 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಈಗ ಪ್ರೌಢಶಾಲಾ ಶಿಕ್ಷಕನಾಗಿ, ಅದು ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಈ ಹವ್ಯಾಸಗಳಲ್ಲಿ ಮೂಲತಃ ನಾಟಕ ಅಭಿನಯ ನನಗೆ ತುಂಬ ಇಷ್ಟವಾದಂಥದ್ದು. ಆ ನಾಟಕದಲ್ಲಿ ಭಾಗವಹಿಸಬೇಕು, ಪಾತ್ರ ಮಾಡಬೇಕು ಅನ್ನುವಂಥದ್ದು ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು 1985ರಲ್ಲಿ ಬಳ್ಳಾರಿಯಲ್ಲಿದ್ದಾಗ, ಅಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾಗ ಈ ಸಮುದಾಯ ಅನ್ನುವಂಥ ಸಾಂಸ್ಕೃತಿಕ ಸಂಘಟನೆಯ ಪರಿಚಯ ಆಯಿತು. ಬಸಲಿಂಗಯ್ಯ ಅಂತಕ್ಕಂಥವ್ರು, ಜನಾರ್ದನ್ ಅಂಥೇಳಿ ರಂಗಾಯಣದ ನಿರ್ದೇಶಕರಾದಂಥ ಜನ್ನಿ ಅವರು ನಮಗೆ ಕೆಲವು ನಾಟಕಗಳನ್ನು ನಿರ್ದೇಶನ ಮಾಡಿದರು. ವಿಶೇಷವಾಗಿ ಸೂರ್ಯಶಿಕಾರಿ ಅನ್ನುವಂಥ ಮಾರೀಚನ ಬಂಧುಗಳು ಅನ್ನುವಂಥದ್ದು, ಕತ್ತೆ ಮತ್ತು ಧರ್ಮ ಅನ್ನುವಂಥ ನಾಟಕಗಳನ್ನು ಅವರು ನಮಗೆ ಪರಿಚಯ ಮಾಡಿಕೊಟ್ರು. ಆಗಲಿಂದ ನಮಗೆ ನಾಟಕ, ಸಾಹಿತ್ಯ ರಚನೆ ಮತ್ತು ಕವಿಗೋಷ್ಠಿಗಳಲ್ಲಿ ನಾನು ಹೆಚ್ಚು ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿಗಳಲ್ಲಿ ನಾನು ಹೆಚ್ಚು ಭಾಗವಹಿಸಿದಂಥ ಖುಷಿ ನನಗೆ ಇದೆ. ನಾನು ಬರಿತಾ ಇರುವಂಥ ಕವಿತೆಗಳಲ್ಲಿ ಒಂದು ಸಾಮಾಜಿಕ ಬದ್ಧತೆ ಇದೆ. ಅದರಲ್ಲೂ ವಿಶೇಷವಾಗಿ ಭಾಳಷ್ಟು ಜನ ಈ ಎಡಪಂಥ ಅನ್ನುವಂಥ, ಎಡಚಿಂತನೆ ಅನ್ನುವಂಥ ಆ ಸಿದ್ಧಾಂತದಲ್ಲಿ ನನಗೆ ನಂಬಿಕೆ ಇದೆ. ಹಾಗಂತ ಹೇಳಿದರೆ ಎಡ ಚಿಂತನೆ ಅನ್ನುವಂಥದ್ದು ಒಂದು ಹುಡುಕಾಟ ಅಷ್ಟೇ, ಒಂದು ಸತ್ಯದ ಹುಡುಕಾಟ. ಆ ಸತ್ಯ ನಮಗೆ ಪ್ರಿಯವಾಗಿದೆ ಅಂತ ಹೇಳಲಿಕ್ಕೆ ನನಗೇನು ಸಂಕೋಚಿಲ್ಲ ಅನಿಸ್ತದೆ. ಹೀಗಾಗಿ ಸಾಹಿತ್ಯ ರಚನೆ ಮತ್ತು ನಾಟಕಗಳಲ್ಲಿ ಅಭಿನಯಿಸುವಂಥದ್ದು ನನಗೆ ಹೆಚ್ಚು ಇಷ್ಟವಾಗಿ ನಾನು ಆ ಒಂದು ಫೀಲ್ಡಲ್ಲೇ ನಾನು ಬೆಳೀತಾ ಬಂದೆ. ಅದಾದಮೇಲೆ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಹೀಗೆ ನಾನು ರೂಢಿಸ್ಕೊಂಡು ಬಂದಂಥ ನನ್ನ ಹವ್ಯಾಸಗಳನ್ನು ನನ್ನ ಬದುಕಿನ ಉದ್ದಕ್ಕೂ ಅದನ್ನು ರೂಢಿಸ್ಕೊಂಡು ಹಾಗೆ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ನನಗೆ ಬರ್ಗೂರು ರಾಮಚಂದ್ರಪ್ಪ ಆಗ್ಬೋದು, ಸಿದ್ಧಲಿಂಗಯ್ಯ ಆಗ್ಬೋದು, ರಹಮತ್ ತರೀಕೆರೆ ಆಗ್ಬೋದು, ಬಾನು ಮುಸ್ತಾಕ್ ಆಗ್ಬೋದು, ರಂಜಾನ್ ದರ್ಗಾ ಆಗ್ಬೋದು, ಈ ಥರ ಅನೇಕ ಪ್ರಗತಿಪರ ಲೇಖಕರ ಕೃತಿಗಳನ್ನು, ಅವರ ಕಾವ್ಯಗಳನ್ನು ಓದುವಂಥ ಹವ್ಯಾಸವನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಮತ್ತು ನಾನು ನನ್ನ ವೃತ್ತಿ ಜೀವನದಲ್ಲೂ ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಅದನ್ನು ಮಕ್ಕಳಿಗೆ ಆ ಜ್ಞಾನವನ್ನು ಹಂಚಿಕೆ ಮಾಡಲಿಕ್ಕೆ ನಾನು ಮಾಡ್ತಾನೆ ಅದೊಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀನಿ. ನನಗೆ ನಾಟಕದಲ್ಲಿ ಅಂತ ಹೇಳಿದರೆ ನನಗೆ ಖುಷಿ ಕೊಟ್ಟಿದ್ದು, ರಂಗಾಯಣಕ್ಕೆ ಒಂದು 15 ದಿವಸ ಶಿಕ್ಷಣ ಇಲಾಖೆಯಿಂದ ನಾನು ನಿಯೋಜನೆಗೊಂಡಿದ್ದೆ. ಅಲ್ಲಿ ನನಗೆ ಈ ರಂಗಾಯಣದ ರಘು, ಆಮೇಲಿಂದ ಬೇರೆ ಬೇರೆ ಕಲಾವಿದರೆಲ್ಲರೂ ನಮಗೆ ರಾಜ್ಯ ಮಟ್ಟದ ಬೀದಿ ನಾಟಕಗಳ ಶಿಕ್ಷಣ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ನಾಟಕಗಳನ್ನು ನಿರ್ದೇಶನ ಮಾಡಿದರು. ಆ ರಂಗಾಯಣದಿಂದ ಕಲಿತು ಬಂದಂಥ ನಾವುಗಳು ಬಳ್ಳಾರಿ ಜಿಲ್ಲೆಯಲ್ಲಿ 6 ಜನ ನಾವು ನಿರ್ದೇಶಕರು, ಇಡೀ ಬಳ್ಳಾರಿ ಜಿಲ್ಲೆಯ DPP ಪ್ರೋಗ್ರಾಮ್ನಲ್ಲಿ ನಾವು ಎಲ್ಲ ಶಿಕ್ಷಕರಿಗೆ, ಕಲಾ ತಂಡಗಳಿಗೆ ನಾಟಕಗಳನ್ನು ನಿರ್ದೇಶನ ಮಾಡಿದಂಥ ಅನುಭವ ಇದೆ. ಹಾಗೆ ಅದಲ್ಲದೆ ಚಿತ್ರದುರ್ಗದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದುಂಟು.
ಹೀಗಾಗಿ ನನ್ನ ಹವ್ಯಾಸಗಳು ನನ್ನ ವೃತ್ತಿಗೆ ಪೂರಕವಾಗಿ ಮತ್ತಷ್ಟು ನನಗೆ ಶಕ್ತಿ ತುಂಬಿ ಅವು ಗೆರೆ ಮುಡಿಸಿದವೆ, ರೆಕ್ಕೆ ಮುಡಿಸಿದವೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಅನಿಸ್ತದೆ. ಒಳ್ಳೆಯದು ಸರ್. ನಮ್ಮ ವೀಕ್ಷಕರಿಗೋಸ್ಕರ ಮತ್ತೊಂದು ಕವನವನ್ನು ಕೇಳಿಸಿ ಸರ್. ಈ ಪ್ರಿಯನಲ್ಲವೇ ಕವನ ಸಂಕಲನ ಹೊರತರುವಾಗ ನನಗೆ ಎಸ್ ಹಿರೇಮಠರು ಅಂತ ಒಬ್ಬರು ನಿಜವಾದ ಬಂಡಾಯ ಸಾಹಿತ್ಯದಲ್ಲಿ ಒಲವಿರುವಂಥ ಮೇಷ್ಟ್ರು ನನಗೆ ಪರಿಚಯ ಆಗ್ತಾರೆ. ಅವರು ಮೂಲತಃ ನನ್ನ ವಿದ್ಯಾರ್ಥಿ ಸಂಘಟನೆಗೆ ಕೂಡ ಅವರು ಮಾರ್ಗದರ್ಶಕರಾಗಿದ್ದರು. ಅವರು ಕೊಟ್ಟೂರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವರು ಈಗಿಲ್ಲ. ಅವರು ನಿಜವಾಗಲೂ ನನ್ನ ಈ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆಯುವಾಗಲೇ ಹೇಳಿದರು, ಬಂಡಾಯದ ಆಶಯವುಳ್ಳಂಥ ನಿಮ್ಮ ಕವಿತೆಗಳು ಇನ್ನೂ ಮುಂದೆ ಇನ್ನೂ ಸಕ್ಸಸ್ ಆಗಲಿ ಅಂತ ಕೂಡ ಅವರು ನನಗೆ ಈ ಮಾತನ್ನು ಹೇಳಿದರು. ನನ್ನ ಕವನ ಸಂಕಲನದ ಅಂದರೆ ಪ್ರಿಯ ನೆಲವೇ ಅನ್ನುವಂಥ ಈ ಕವನ ಸಂಕಲನದಲ್ಲಿನ ಇನ್ನೊಂದು ಕವಿತೆಯನ್ನು ನಾನು ಈಗ ವಾಚನ ಮಾಡ್ತಾ ಇದ್ದೀನಿ. ಈ ಕವಿತೆಯ ಶೀರ್ಷಿಕೆ ಮನುಷ್ಯ ಅಂಥೇಳಿ. ಆತ ಎಲ್ಲರ ಹಾಗೆ ಹುಟ್ಟುತ್ತಲೇ ಸಾವನ್ನು ಒಪ್ಪಿಕೊಂಡವ. ಇರುವಾಗ ಬರೀ ಮನುಷ್ಯ, ಇಲ್ಲದವಾದಾಗ ಮೌಲ್ಯವಂತ. ಇರುವಿಕೆಯ ಅರಿವಿನಲ್ಲೇ ಮರುಹುಟ್ಟ ಧಿಕ್ಕರಿಸಿದವ, ಸಾಯುತ್ತೇನೆ ಎಂದಾಗ ಬದುಕಲಿಕ್ಕೆ ಒದ್ದಾಡದವ. ಆತ ಎಲ್ಲರ ಹಾಗೆ ಹುಟ್ಟುತ್ತಲೇ ಸಾವನ್ನು ಒಪ್ಪಿಕೊಂಡವ. ಜಾತಿ ಪರಂಪರೆ ಮರಕ್ಕೆ ಜೋತು ಬಿದ್ದ. ನಿಂತ ನೆರಳು ಪಾಪದ ಪುಣ್ಯದ ಕರುಳು. ಆತ ಗಳಿಸಿದ್ದು ಏನು? ಎಲ್ಲವನ್ನು ಕಳೆದುಕೊಂಡಿದ್ದ ಆತ ಗಂಟಲೊಳಗೆ ಔಷಧಿಯ ಗಂಟು ಕಟ್ಟಿ ಪ್ರಾಣ ಬಿಟ್ಟ. ಆತ ಎಲ್ಲರ ಹಾಗೆ ಹುಟ್ಟುತ್ತಲೇ ಸಾವನ್ನು ಒಪ್ಪಿಕೊಂಡವ. ಹೆಂಡತಿ ಮಕ್ಕಳು ಬಿಟ್ಟು ಹೋಗುವ ಬದುಕಿನ ಸರಪಳಿ. ಹುಟ್ಟು ಸಾವಿನ ಅಂತರ ಅವ ತಿಳಿಯಲಿಲ್ಲ ನಿರಂತರ. ಅಳುವಾಗ ಹೊಗಳುತ್ತಾರೆ, ನಗುವಾಗ ತೆಗಳುತ್ತಾರೆ. ತನ್ನನ್ನೇ ತಾನು ನಂಬಲಿಲ್ಲ ಆತ. ಇದ್ದಾಗ ಹೆಣವಾದ, ಬದುಕಿನ ತುಂಬ ಪ್ರಶ್ನೆಯಾದ. ಇದ್ದಾಗ ಹೆಣವಾದ, ಬದುಕಿನ ತುಂಬ ಪ್ರಶ್ನೆಯಾದ. ಆತ ಮನುಷ್ಯ ಎಲ್ಲರ ಹಾಗೆ ಹುಟ್ಟುತ್ತಲೇ ಸಾವನ್ನು ಒಪ್ಪಿಕೊಂಡವ. ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸೋದರ ಜೊತೆಯಲ್ಲಿ ಆ ರಂಗಭೂಮಿಯ ಒಂದು ನಂಟಿನಿಂದಾಗಿ ಅದರ ಒಂದು ಆಸಕ್ತಿ ಮತ್ತು ತುಡಿತ ಹೆಚ್ಚಾಗಿ ತಾವು ಸಾಕಷ್ಟು ರಾಜ್ಯಾದ್ಯಂತ ಅನೇಕ ಸ್ಥಳಗಳಿಗೆ ಪ್ರವಾಸವನ್ನು ಮಾಡಿದಿರಿ. ಹಾಗೆಯೇ ತರಬೇತಿಗಳನ್ನು ಪಡ್ಕೊಂಡಿದ್ದೀರಿ ಮತ್ತು ತಾವು ಕೂಡ ತರಬೇತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದಿರಿ. ಹಾಗೆಯೇ ಬೇರೆಯವರ ಕಲೆಯನ್ನು ಬೆಳಗಿಸುವಂಥ ಒಂದು ಮಾರ್ಗದರ್ಶನವನ್ನು ಕೂಡ ನೀಡುತ್ತಾ ಸಾಕಷ್ಟು ಸ್ಥಳಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಅನುಭವಕ್ಕೆ ತಾವು ಪಾತ್ರರಾಗಿದ್ದೀರಿ ಸರ್. ಈ ಸಂದರ್ಭದಲ್ಲಿ ಅಂತಹ ಒಂದು ಕಾರ್ಯಕ್ರಮಗಳನ್ನು, ಅಂತಹ ಒಂದು ಅನುಭವಗಳನ್ನು ಕುರಿತು ಒಂದಷ್ಟು ಮಾಹಿತಿ ಕೊಡಿ ಸರ್. ಖಂಡಿತ ಗಂಗಾಧರ್. ನನಗೆ 1997ರಲ್ಲಿ ನಾನು ಲಿಟ್ರಸಿ ಮೂಮೆಂಟಲ್ಲಿ ಅಂದರೆ ಸಾಕ್ಷರತಾ ಆಂದೋಲನದಲ್ಲಿ ತಾಲೂಕಾ ಕೋಆರ್ಡಿನೇಟರ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ IAS ಅಧಿಕಾರಿಯಾದಂಥ ಶ್ರೀಮತಿ ಉಮಾ ಮಹಾದೇವನ್ ಅಂಥೇಳಿ ನಮ್ಮ ಲಿಟ್ರಸಿ ಕ್ಯಾಂಪೇನನ್ನು ಡೈರೆಕ್ಟರ್ ಆಗಿದ್ದರು. ಅವರು ಒಂದು ಕನ್ನಡ ನಾಡು ಸಾಕ್ಷರ ನಾಡು ಅನ್ನುವಂಥ ಒಂದು ಕಾಲ್ನಡಿಗೆ ಜಾಥವನ್ನು ಇಡೀ ಕರ್ನಾಟಕದ 4 ದಿಕ್ಕುಗಳಿಂದ ಕರ್ನಾಟಕದ ಮಧ್ಯಭಾಗವಾದಂಥ ದಾವಣಗೆರೆಗೆ ಬಂದು ಸೇರುವಂಥ ಆ ಕಾಲ್ನಡಿಗೆ ಜಾಥದ ಮೂಲಕ ಲಿಟ್ರಸಿ ಅಂದರೆ ಸಾಕ್ಷರತೆಯ ಆಶಯಗಳನ್ನು ಜನಗಳಿಗೆ ಅರ್ಥೈಸಬೇಕು ಅನ್ನುವಂಥ ಒಂದು ಕಾಲ್ನಡಿಗೆ ಜಾಥದಲ್ಲಿ ಕೂಡ ನಾನು ಆರ್ಗನೈಸರ್ ಆಗಿ ಕಲಾವಿದನಾಗಿ ನಾನು ಪಾಲ್ಗೊಂಡಂಥದ್ದು ನನಗೆ ಈಗಲೂ ಖುಷಿ ಕೊಡ್ತದೆ. ಅದು ರಾಜ್ಯ ಮಟ್ಟದ ಒಂದು ಕಾಲ್ನಡಿಗೆ ಜಾಥ ಆಗಿದ್ದರಿಂದ ನನಗೆ ಎಲ್ಲ ಹಳ್ಳಿಗಳ ಅಲ್ಲಿಯ ಜನರ ಬದುಕು, ಅಲ್ಲಿಯ ಕಲಾವಿದರ ಪರಿಚಯ, ಮತ್ತು ನಾವು ಪ್ರತಿ ಹಳ್ಳಿಗೆ ಕಾಲ್ನಡಿಗೆ ಜಾಥಾ ಬಂದು ಎಲ್ಲಿ ನಾವು ವಾಸವಾಗಿರ್ತೇವೆ, ಹಾಲ್ಟ್ ಮಾಡ್ತೇವೆ, ವಸತಿ ಇರ್ತೇವೆ ರಾತ್ರಿ, ಅಲ್ಲಿ ನಮ್ಮ ಆ ಮನೆಗೆ ಹೋಗಿ ಒಂದು ಅಕ್ಷರದ ಜೋಳಿಗೆ ಅಂತ ಮಾಡಿಕೊಂಡು ಅವ್ರ ಮನೆಯಲ್ಲಿರುವಂಥ ಹಳೆಯ ಪತ್ರಿಕೆಗಳನ್ನು, ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ಅವನ್ನೆಲ್ಲ ಸಂಗ್ರಹ ಮಾಡಿ ಒಂದು ಲೈಬ್ರರಿ ಥರ ಮಾಡ್ಕೋಬೇಕು ಮಾಡಿಬಿಟ್ಟು ಮತ್ತೆ ನಾವು ಕಾಲ್ನಡಿಗೆ ಜಾಥಾಕ್ಕೆ ಹೋಗ್ತಾ ಇದ್ವಿ. ಇದು ಒಂದು ನನಗೆ ಒಂದು ಅನುಭವ. ಎರಡನೇದು, ನಾನು ಸಮುದಾಯ ಸಂಘಟನೆಯನ್ನು 1985ರಲ್ಲಿ ಬಳ್ಳಾರಿಯಲ್ಲಿ ಇದ್ದಾಗ ಸೇರಿದಾಗ ಫಸ್ಟ್ ಟೈಮ್ ನಾನು ಅಭಿನಯ ಮಾಡಬೇಕು ಅನ್ನುವಂಥ ಸಂಗತಿಗೆ ಪೂರಕವಾಗಿ ನನಗೆ ಸಮುದಾಯ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಅನೇಕ ನಾಟಕಗಳಲ್ಲಿ ನಾನು
ಕಲಾವಿದನಾಗಿ ಆ್ಯಕ್ಟರ್ ಆಗಿ ನಾನು ಪಾಲ್ಗೊಂಡಿದ್ದೇನೆ. ಅದು ನನಗೆ ಖುಷಿ ಕೊಡೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಅವರು ಮೂಲತಃ ಬಳ್ಳಾರಿಯವರು. ಅವರು ಮುಸ್ಲಿಂ ಒಂದು ಆ ಕುಟುಂಬದಿಂದ ಬಂದಂಥವರಾಗಿದ್ದರೂ ಕೂಡ ನನ್ನ ಜೊತೆಗೆ ಬಹಳ ಪ್ರೋಗ್ರೆಸಿವ್ ಆಗಿ ನನ್ನ ಜೊತೆಗೆ ಸಾಥ್ ನೀಡಿದಂಥ ನನ್ನ ಧರ್ಮಪತ್ನಿಯನ್ನು ಈ ಸಂದರ್ಭದಲ್ಲಿ ನಾನು ನೆನಬೇಕಾಗ್ತದೆ. ಅವರು ನನಗೆ ನಾನು ಹೋಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಬೆಂಬಲ ನೀಡ್ತಾ ಬಂದಿದ್ದಾರೆ. ಆಗ ನನಗೆ ನಾನು ಮಾರೀಚನ ಬಂಧುಗಳು, ಆಮೇಲಿಂದ ಈ ಸೂರ್ಯಶಿಕಾರಿ, ಆಮೇಲಿಂದ ಬೋಲೋರಾಮ ಅಂತಕ್ಕಂಥ ಅನೇಕ ನಾಟಕಗಳನ್ನು ನಾವಲ್ಲಿ ಮಾಡಿದುಂಟು. ಆ ನಾಟಕಗಳನ್ನು ಮಾಡಿದ ನಂತರ ನಾನು ದಾವಣಗೆರೆಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಇಲ್ಲಿ ಬಂದಾಗ ಕೂಡ ಮಂಗನಿಂದ ಮಾನವ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಫ್ದರ್ ಹಶ್ಮಿಯ ಕೊಲೆಯಾದ ಸಂದರ್ಭದಲ್ಲಿ ನಾವು ಇಲ್ಲೊಂದು ಬೀದಿ ನಾಟಕಗಳನ್ನು ನಾವು ಇಲ್ಲಿ ಅನೇಕ LIC ಗೆಳೆಯರು, ಸಮುದಾಯದ ಎಲ್ಲ ಸಂಘಟಕರು ಸೇರಿಕೊಂಡು ನಾವು ಇಲ್ಲಿ 10 ಹಳ್ಳಿಗಳಿಗೆ ಒಂದು ಜಾಥಾ ಮಾಡಿದಂಥ ಆ ನೆನಪು ನನಗೆ 1989ರಲ್ಲಿ ಅಂತ ಕಾಣಿಸುತ್ತೆ. ದಾವಣಗೆರೆಯ ಸುತ್ತಮುತ್ತ ಇರುವಂಥ ಕಕ್ಕರಗೊಳ್ಳ, ಹೀಗೆ ಬಾತಿ, ಈ ಥರದ ಆವರಗೆರೆ ಎಲ್ಲ ಹಳ್ಳಿಗಳಲ್ಲಿ ನಾವು ಆ ಬೀದಿ ನಾಟಕಗಳನ್ನು ಮಾಡಿದ್ದೀವಿ. ಹೀಗೆ ನನಗೆ ನಾಟಕ ಮತ್ತು ರಂಗಭೂಮಿಯ ಅದು ತೃತೀಯ ರಂಗಭೂಮಿ ಬೀದಿ ನಾಟಕಗಳ ಹೆಚ್ಚು ಗೀಳು ಸಿಕ್ಕಿದ್ದು ನನಗೆ ಜನಾರ್ದನ್ ಜನ್ನಿ ಅಂತ ಒಬ್ಬ ಡೈರೆಕ್ಟ್ರು ಪರಿಚಯ ಆದಮೇಲೆ, ಬಸಲಿಂಗಯ್ಯನಂಥವರು ನನಗೆ ಪರಿಚಯ ಆದಮೇಲೆ, ಆ ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಮತ್ತು ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾನು SFIಲಿ ಕೆಲಸ ಮಾಡಿದವನು. 1981-82ರಲ್ಲಿ ಹರಪನಹಳ್ಳಿ ತಾಲೂಕಾ SFI ಮೊದಲ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ಸಂದರ್ಭದಲ್ಲಿ ಕೂಡ ನನಗೆ ಈ ಸಂಘಟನೆಗಳು ಮತ್ತು ಈ ಸಾಂಸ್ಕೃತಿಕ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಹೆಚ್ಚು ನನಗೆ ಒಂದು ವೇದಿಕೆಯನ್ನು, ಅಂದರೆ ನನ್ನ ಬದುಕಿನ ದಿಕ್ಕನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ತುಂಬ ಸಹಕಾರಿಯಾದವು ಅನ್ನುವಂಥದ್ದು ನನಗೆ ಈಗ ಖುಷಿ ಕೊಡುವ ಸಂಗತಿ. ಹಾಗಾಗಿ ನಾನು ನನ್ನ ಹವ್ಯಾಸಗಳನ್ನು ಮುಂದುವರ್ಸ್ಕೊಂತ ಬಂದೆ. ಅದರ ಜೊತೆಗೆ ನನ್ನ ಬರವಣಿಗೆಯನ್ನು ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ, ಅಂದರೆ ಈ ವ್ಯಕ್ತಿತ್ವ ವಿಕಸನ ಕ್ಲಾಸನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ. ಗಂಗಾಧರ್ ವ್ಯಕ್ತಿತ್ವ ವಿಕಸನ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ನನಗೆ ಶಾಪುರ್ ತಾಲೂಕಿನಲ್ಲಿ ಒಂದು ಹೋಬಳಿ ಜಾಗಕ್ಕೆ ಅಲ್ಲಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ 2 ತರಗತಿಗಳನ್ನು 2 ಕ್ಲಾಸನ್ನು ನನ್ನಿಂದ ಕೊಡಿಸಿದರು. ಏನು ಅದರ ಸಬ್ಜೆಕ್ಟ್ ಏನು ಅಂತ ಹೇಳಿದರೆ, ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಯಾದಗಿರಿ ಜಿಲ್ಲೆಯನ್ನು ದತ್ತು ತಗೊಳ್ತಾರೆ, ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ. ಅದರ ಭಾಗವಾಗಿ ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ ಅವನ್ನೆಲ್ಲ ಕರೆಸಿಬಿಟ್ಟು ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಒಂದು ಮೋಟಿವೇಶನ್ ಕ್ಲಾಸ್ ಅಂತ ಮಾಡ್ತಾರೆ. ನನಗೆ ಕೊಟ್ಟಂಥ ಸಬ್ಜೆಕ್ಟ್ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದೇನು ಅಂತ ಹೇಳಿದ್ರೆ, ಒಬ್ಬ ಶಿಕ್ಷಕ ತರಗತಿ ಕೋಣೆಗೆ ಹೋಗುವ ಮುಂಚೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥ ವಿಷಯದ ಕುರಿತು ನನಗೆ ಆ ವಿಷಯ ಕೊಟ್ಟಿದ್ದರು. ನಾನು ಅದನ್ನಲ್ಲಿ ಸಮರ್ಥವಾಗಿ ಆ ವಿಷಯವನ್ನು ಅಲ್ಲಿ ಮಂಡಿಸಿದ್ರಿ ಮತ್ತು ಒಂದು ಒಳ್ಳೆಯ ಸಂವಾದ ಕೂಡ ಆಯಿತು. ಅದರ ಭಾಗವಾಗಿಯೇ ಮತ್ತು ಅದೇ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಕಳೆದ ವರ್ಷ ಕೊಟ್ಟೂರಲ್ಲಿ, ಈಗ ಬಳ್ಳಾರಿ ಜಿಲ್ಲೆಯನ್ನು ಅವರು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಪ್ರಯೋಗವಾಗಿ ಅದನ್ನು ದತ್ತು ತಗೊಂಡಿದ್ದಾರೆ. ಕೊಟ್ಟೂರಲ್ಲಿ ಕೂಡ ಗೆಳೆಯ ಇಸ್ಮಾಯಿಲ್ ಜಬೀರ್ ಅಂತಕ್ಕಂಥವ್ರು ನನ್ನನ್ನು ಕರೆಸಿಕೊಂಡು ಕೊಟ್ಟೂರಿನ ಶಿಕ್ಷಕರಿಗೆ, ಒಂದು 150 ಜನ ಶಿಕ್ಷಕರಿಗೆ ವ್ಯಕ್ತಿತ್ವ ವಿಕಸನ ತರಗತಿಗಳನ್ನು ಕೊಡಿಸಿದ್ದು. ಅದು ಕೂಡ ನನಗೆ ತುಂಬ ಇಷ್ಟ ಅನ್ನಿಸ್ತದೆ. ನನಗೆ ಶಿಕ್ಷಕರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ಒಂದು ಹೊಸದನ್ನು ಏನಾದರೂ ಕೊಡಬೇಕು ಅಂತ. ಅದಕ್ಕೆ ಮೂಲ ಪ್ರೇರಣೆ ನನಗೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು. ಡಾಕ್ಟರ್ ಗುರುರಾಜ್ ಕರ್ಜಿಗೆ ನಾನು ಇದುವರೆಗೂ ನೋಡಿಲ್ಲ. ನನ್ನ ಮಾನಸಿಕ ಗುರುಗಳವರು. ಅವರು ಬರೆದಂಥ 12 ಪುಸ್ತಕಗಳು. ಕರುಣಾಳು ಬಾ ಬೆಳಕೆ, ನನಗೆ ಪರಿಚಯ ಆಗಿದ್ದೇ ಕರುಣಾಳು ಬಾ ಬೆಳಕೆ ಪ್ರಜಾವಾಣಿ ಪತ್ರಿಕೆಯನ್ನು ನಾನು ಮನೆಗೆ ತರಿಸ್ತಾ ಇದ್ದೆ. ಆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಕಾಲಮ್ ಬರ್ತಾಯಿತ್ತು, ಕರುಣಾಳು ಬಾ ಬೆಳಕೆ. ನನಗೆ ಇಂಟ್ರೆಸ್ಟ್ ಆಯಿತು. ನಾವು ಲೀಡ್ ಕೈಂಡ್ಲಿ ರೈಟ್ ಅಂಥೇಳಿ ಒಂದು ಕವಿತೆ ಓದ್ತಾ ಇದ್ವಿ ನಾವು PUCಯಲ್ಲಿದ್ದ, ಇಂಗ್ಲೀಷ್ ಕವಿತೆ ಅದು. ಅದರ ಕರುಣಾಳು ಬಾ ಬೆಳಕೆಯಲ್ಲಿ ಏನು ಇರ್ಬೋದು ಅಂದ್ಕೊಂಡು ನೋಡಿದಾಗ ನನಗೆ ಇಂಟ್ರೆಸ್ಟ್ ಆಯಿತು. ಅವರ 12 ಪುಸ್ತಕಗಳನ್ನು 1200 ಕಥೆಗಳಲ್ಲಿ ಬಹಳಷ್ಟು ಕಥೆಗಳನ್ನು ನಾನು ಓದಿ ನನ್ನ ಹೈಸ್ಕೂಲ್ ಮಕ್ಕಳಿಗೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಆ ಕಥೆಗಳನ್ನು ಹೇಳೋದ್ರ ಮೂಲಕ ಇವತ್ತು ಆ ಮಕ್ಕಳ ವಿಶ್ವಾಸವನ್ನು ನಾನು ಗಳಿಸಿದ್ದೇನೆ ಅಂತ ಹೇಳಿದರೆ, ಈ ಅನುಭವ ಇದೆಯಲ್ಲ, ಇದು ಒಬ್ಬ ಶಿಕ್ಷಕನಿಗೆ ಸಿಗುವಂಥ ಅಮೂಲ್ಯವಾದ ಅನುಭವ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೀಗಾಗಿ ಶಿಕ್ಷಕ ಬರೀ ಶಿಕ್ಷಕ ಅಲ್ಲ, ಆ ತರಗತಿಯ ಶಾಸಕ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಂಗಾಧರ್. ಹಾಗಾಗಿ ನನ್ನ ಹವ್ಯಾಸಗಳಲ್ಲಿ ಸಾಹಿತ್ಯ ರಚನೆ ಆಗ್ಬೋದು, ನಾಟಕಾಭಿನಯ ಆಗ್ಬೋದು, ನಾಟಕ ನಿರ್ದೇಶನ ಕೂಡ ನಾನು ಮಾಡಿದ್ದೀನಿ. ಶಿಕ್ಷಕರಿಗೆ ನಾಟಕಗಳನ್ನ ಕಲಿಸಿದ್ದೀನಿ. ಮತ್ತು ಮೂಲತಃ ನಾನು ಹಾಡುಗಾರ ಅಲ್ಲ, ಬಟ್ ಹಾಡುಗಾರರ ಹಿಂದೆ ಹಾಡ್ತಾ ಇದ್ದೆ. ಆ ಹಾಡುಗಳನ್ನು ತುಂಬ ಚೆನ್ನಾಗಿ ಕಲೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಈ ಎಲ್ಲ ಹವ್ಯಾಸಗಳಲ್ಲಿ ರಂಗಭೂಮಿ, ನಾಟಕ, ಸಾಹಿತ್ಯ ರಚನೆ ಇದೆಲ್ಲ ನಾನು ಭಾಗವಹಿಸಿದ ಹಿನ್ನೆಲೆಯಲ್ಲಿ
ನನಗೊಂದು ರಾಜ್ಯಾದ್ಯಂತ ಒಂದು ವೇದಿಕೆ ಪರಿಚಯ ಆಗ್ತಾ ಬಂತು. ಆ ವೇದಿಕೆ ಮೂಲಕ ಲೇಖಕರು ಪರಿಚಯ ಆದರು, ಕಲಾವಿದರು ಪರಿಚಯ ಆದರು. ಅವನ್ನ ನಾನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ. ನಾನು ನನ್ನ ವೃತ್ತಿಯನ್ನು ಎಷ್ಟು ಪ್ರೀತಿಸ್ತೇನೋ ನನ್ನ ಈ ಒಂದು ಪ್ರವೃತ್ತಿಯನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತೇನೆ. ಅದರ ಮೂಲಕ ನಾನು ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಬಂಡಾಯ ಸಾಹಿತ್ಯ ಸಮಾವೇಶಗಳಲ್ಲಿ, ಚಿಂತಕರ ಸಂಸ್ಕೃತಿ ಚಿಂತಕರ ಸಮಾವೇಶಗಳಲ್ಲಿ ನಾನು ಹೆಚ್ಚೆಚ್ಚು ಪಾಲ್ಗೊಳ್ತೇನೆ. ಯಾಕೆ ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ಕಲಾವಿದನಿಗೆ, ಒಬ್ಬ ಕವಿಗೆ, ಸಾಹಿತಿಗೆ ಸಾಮಾಜಿಕ ಜವಾಬ್ದಾರಿ ಇರ್ತದೆ, ಒಂದು ಸಾಮಾಜಿಕ ಬದ್ಧತೆ ಇರ್ತದೆ. ನಾವು ಏನು ಮಾತಾಡ್ತೇವೆ ಅದಕ್ಕೆ ಹಾಗೆ ಬದುಕಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನುವಂಥ ಕಾಳಜಿ ನನಗೆ ಈ ಎಲ್ಲ ಚಳುವಳಿಯ ಮೂಲಕ ಬಂದಂಥ ಒಂದು ಅನುಭವ ಅಂತ ನಾನು ಅದನ್ನು ಮುಂದುವರ್ಸ್ಕೊಂಡು, ಈಗಲೂ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಒಳ್ಳೆಯದು ಸರ್. ವಿದ್ಯಾರ್ಥಿಗಳಿಗೆ ತಾವು ಗೀತೆಗಳನ್ನು ಹೇಳ್ಕೊಡೋದ್ರಲ್ಲೂ ಕೂಡ ನಿಮ್ಮ ಕಂಠಸಿರಿಯಿಂದ ವಿದ್ಯಾರ್ಥಿಗಳ ಮನವನ್ನು ಗೆದ್ದಿದ್ದೀರಿ. ಹಾಗೆಯೇ ಹೊರಗೆ ಜಾಗೃತ ಗೀತೆಗಳನ್ನು ಹಾಡುವುದರ ಮೂಲಕ ಸಮಾಜದ ಅನೇಕ ಗಣ್ಯರಲ್ಲೂ ಕೂಡ ಗುರುತಿಸ್ಕೊಂಡು ಮತ್ತು ಸಾರ್ವಜನಿಕರಲ್ಲಿ, ಸಾಮಾನ್ಯರಲ್ಲೂ ಕೂಡ ತಾವು ಒಬ್ಬ ಉತ್ತಮ ಕಲಾವಿದರು ಅಂತೇಳಿ ಗುರುತಿಸ್ಕೊಳ್ಳುವಂಥ ಪ್ರಕ್ರಿಯೆ ನಡೆದಿದೆ. ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಜಾಗೃತಿ ಗೀತೆಯನ್ನು ಪ್ರಸ್ತುತಪಡಿಸಿ ಸರ್. ನಾನು ತರಗತಿಗಳಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡೋಕ್ಕಿಂತ ಮುಂಚಿತವಾಗಿ ಮಕ್ಕಳಿಗೆ ಒಂದು ಕಥೆನೋ, ಒಂದು ಹಾಡು, ಇಲ್ಲ ಒಂದು ಆ್ಯಕ್ಟಿವಿಟಿ, ಒಂದು 5 ನಿಮಿಷ ಅವ್ರ ಜೊತೆಗೆ ಅವರ ಮನಸ್ಸನ್ನು ನನ್ನ ಕಡೆಗೆ ಕೇಂದ್ರೀಕರಿಸಲಿಕ್ಕೆ ನಾನು ಈ ಥರದ ಹಾಡುಗಳನ್ನು ಹಾಡುವಂಥ ಹವ್ಯಾಸ ನನ್ನ ಈ ಬೋಧನೆಯ ಸಂದರ್ಭದಲ್ಲಿ ನಾನು ಪ್ರಯೋಗ ಮಾಡ್ತಾ ಬಂದಿದ್ದೇನೆ ಗಂಗಾಧರ್. ಅದರ ಭಾಗವಾಗಿ ನನಗೆ ಹೋರಾಟದ ಹಾಡುಗಳು ಸ್ವಲ್ಪ ಜಾಸ್ತಿ ಇಷ್ಟಪಡ್ತೇನೆ. ನನ್ನ ಮಕ್ಕಳಿಗೆ ತಮಾಷೆ ಮಾಡ್ತಾ ಇರ್ತೇನೆ. ಇತ್ತೀಚಿನ ಹೊಸ ಸಿನಿಮಾಗಳ ಟೈಟಲ್ಗಳನ್ನು, ಅವುಗಳ ಹಾಡುಗಳನ್ನು ಆ ಮಕ್ಕಳಿಗೆ ಕೇಳಿದಾಗ ಮಕ್ಕಳು ಹೇಳಲಿಕ್ಕೆ ನಾಚಿಕೆ ಪಟ್ಕೊಳ್ತವೆ. ಅಂದರೆ ನಾವು ನಮ್ಮ 20-25 ವರ್ಷದ ಹಿಂದಿನ ಸಿನಿಮಾ ಜಗತ್ತಿನ ಒಳಗಡೆ ಬಂದಂಥ ಆ ಕಥೆಗಳು ಮತ್ತು ಅಲ್ಲಿಯ ಸಿನಿಮಾ ಟೈಟಲ್ಗಳು ನಮ್ಗೆ ಏನೋ ಒಂದು ಆದರ್ಶ. ಅವನು ಓದ್ತಾ ಇದ್ದರೆ ನಮ್ಮ ಮನೆ ಅಥವಾ ನಮ್ಮ ಊರಿನ ಒಂದು ಭಾಗದ ಕಥೆನೋ ಅನ್ನೋ ರೀತಿಯಲ್ಲಿ ಇರ್ತಾಯಿದ್ವು. ಈಗ ಹಾಗಿಲ್ಲ. ಸಮಾಜದ ಈ ವಿರುದ್ಧ ದಿಕ್ಕಿನಲ್ಲಿ ಆ ಟೈಟ್ಲ್ಗಳು ಇರೋದರಿಂದ ಮಕ್ಕಳು ಆ ಹೆಸರು ಹೇಳಲಿಕ್ಕೆ ಅವರು ನಾಚಿಕೆ ಪಟ್ಕೊಂಡು ತುಂಬ ತಮಾಷೆಯಾಗಿ ನಗ್ತಾ ಇರ್ತಾರೆ. ಆಗ ನಾನು ಹೇಳ್ತೇನೆ, ಈ ಹೋರಾಟದ ಹಾಡುಗಳು, ಜಾಗೃತಿ ಗೀತೆಗಳನ್ನು, ದೇಶಭಕ್ತಿ, ನಾಡಭಕ್ತಿ ಗೀತೆಗಳನ್ನು ಹೆಚ್ಚೆಚ್ಚು ನೀವು ಕಲಿಬೇಕು. ಆ ಮೂಲಕ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿ ಪರಂಪರೆಯನ್ನು ಮತ್ತೆ ನಾವು ಉಳಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಹೋರಾಟದ ಕಿಚ್ಚು ಶುರುವಾಗಿದ್ದು ನನ್ನ ಟೀಚರ್ ಆಗಿ ನಾನು ಸಮುದಾಯ ಸಂಘಟನೆ ಸೇರಿದ ಸಂದರ್ಭದಲ್ಲಿ ಸಿದ್ಧಲಿಂಗನವರು ಆವಾಗ ಒಂದು ಹೊಲೆ ಮಾದಿಗರ ಹಾಡುವಂಥ ಒಂದು ಕವಿತಾ ಸಂಕಲನ ಬಂತು. ಅದರ ಭಾಗವಾಗಿ ಕೆಂಪು ಸೂರ್ಯ ಅಂತಕ್ಕಂಥ ಒಂದು ನನಗೆ ಆ ಕವಿತೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಹಾಡನ್ನು ಹಾಡ್ತಾ ಇರ್ತೇನೆ. ಆ ಹಾಡನ್ನು ನಾನೀಗ ಹಾಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಎಲ್ಲಿದ್ದರೋ ಅವರು, ಹೆಂಗಿದ್ದರೋ ಅವರು, ಎಚ್ಚೆತ್ತ ಸಿಂಹಗಳು ನನ್ನ ಜನರು. ಎಲ್ಲಿದ್ದರೋ ಅವರು, ಹೆಂಗಿದ್ದರೋ ಅವರು, ಎಚ್ಚೆತ್ತ ಸಿಂಹಗಳು ನನ್ನ ಜನರು. ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದರೋ ಅವರು, ಎದ್ದ ಬಿರುಗಾಳಿಗಳು ನನ್ನ ಜನರು. ಎದ್ದ ಬಿರುಗಾಳಿಗಳು ನನ್ನ ಜನರು. ಯಾವ ಮಾಯದ ನಿದ್ದೆ ಕವಿದಿತ್ತೋ ಇವರನ್ನು, ಯಾವ ಉಕ್ಕಿನ ಸರಳು ಬಿಗಿದಿತ್ತೋ ಇವರ. ಯಾವ ಮಾಯದ ನಿದ್ದೆ ಕವಿದಿತ್ತೋ ಇವರನ್ನು, ಯಾವ ಉಕ್ಕಿನ ಸರಳು ಬಿಗಿದಿತ್ತೋ ಇವರ. ಯಾವ ಬಣ್ಣದ ಬೀಗ ಮುಚ್ಚಿತ್ತೋ ಬಾಯನ್ನು, ಯಾವ ಮೋಡದ ಹಿಂಡು ತಡೆದಿತ್ತು ಬೆಳಕ. ಯಾವ ಮೋಡದ ಹಿಂಡು ತಡೆದಿತ್ತು ಬೆಳಕ. ಎಲ್ಲಿದ್ದರೋ ಅವರು, ಹೆಂಗಿದ್ದರೋ ಅವರು, ಎಚ್ಚೆತ್ತ ಸಿಂಹಗಳು ನನ್ನ ಜನರು. ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದರೋ ಅವರು, ಎದ್ದ ಬಿರುಗಾಳಿಗಳು ನನ್ನ ಜನರು. ಎದ್ದ ಬಿರುಗಾಳಿಗಳು ನನ್ನ ಜನರು. ಸಾಹುಕಾರರ ಬಲಿಗೆ ಸಿಕ್ಕಂಥ ಪಾರಿವಾಳ, ಸಾಹುಕಾರರ ಬಲಿಗೆ ಸಿಕ್ಕಂಥ ಪಾರಿವಾಳ, ಸಿಕ್ಕಿ ಸುಸ್ತಾದಂಥ ನನ್ನ ಜನರು. ಎಲ್ಲರೂ ತಲೆ ಎತ್ತಿ ಬಲೆಯೊಡನೆ ಹಾರಿದರು, ಎದುರಾದ ಮೋಡಗಳ ಸೀಳಿಕೊಂಡು, ಎದುರಾದ ಮೋಡಗಳ ಸೀಳಿಕೊಂಡು. ಎಲ್ಲಿದ್ದರೋ ಅವರು, ಹೆಂಗಿದ್ದರೋ ಅವರು, ಎಚ್ಚೆತ್ತ ಸಿಂಹಗಳು ನನ್ನ ಜನರು. ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದರೋ ಅವರು, ಎದ್ದ ಬಿರುಗಾಳಿಗಳು ನನ್ನ ಜನರು. ಎದ್ದ ಬಿರುಗಾಳಿಗಳು ನನ್ನ ಜನರು.
ದಟ್ಟ ಅಡವಿಯ ನಡುವೆ ದಟ್ಟ ಅಡವಿಯ ನಡುವೆ ಬಿದ್ದಂಥ ಬೀಜಗಳು ಹೂವಾಗಿ ಊರೊಳಗೆ ಬಂದವಲ್ಲೋ, ಹೂವಾಗಿ ಊರೊಳಗೆ ಬಂದವಲ್ಲೋ. ಹೂವ ಮುಡಿಯುವ ಧೈರ್ಯ ಊರ ದೇವತೆಗಿಲ್ಲ, ಕ್ರಾಂತಿ ಕನ್ಯೆಯ ಕಣ್ಣ ಸೆಳೆದವಲ್ಲೋ, ಕ್ರಾಂತಿ ಕನ್ಯೆಯ ಕಣ್ಣ ಸೆಳೆದವಲ್ಲೋ. 5 ವರ್ಷದ ಆರ್ಥಿಕ ನೀತಿಯಲ್ಲಿ ಸ್ವರ್ಗಿ ಹುಲ್ಲು ಕಡ್ಡಿಯಾಗಿ, 5 ವರ್ಷದ ಆರ್ಥಿಕ ನೀತಿಯಲ್ಲಿ ಸ್ವರ್ಗಿ ಹುಲ್ಲು ಕಡ್ಡಿಯಾಗಿ. ಬೆಂದು ಬಳಲಿದ ಜನರು ಕೆಂಪು ಸೂರ್ಯನ ಕಂಡು, ಬೆಂದು ಬಳಲಿದ ಜನರು ಕೆಂಪು ಸೂರ್ಯನ ಕಂಡು ಹಬ್ಬದೂಟಕ್ಕೆ ಎದ್ದು ನಿಂತರಲ್ಲೋ, ಹಬ್ಬದೂಟಕ್ಕೆ ಎದ್ದು ನಿಂತರಲ್ಲೋ. ಎಲ್ಲಿದ್ದರೋ ಅವರು, ಹೆಂಗಿದ್ದರೋ ಅವರು, ಎಚ್ಚೆತ್ತ ಸಿಂಹಗಳು ನನ್ನ ಜನರು. ಎಷ್ಟೋ ಲೋಕದ ಕನಸು ಕಾಣುತ್ತಿದ್ದಾರೋ ಅವರು, ಎದ್ದ ಬಿರುಗಾಳಿಗಳು ನನ್ನ ಜನರು, ಎದ್ದ ಬಿರುಗಾಳಿಗಳು ನನ್ನ ಜನರು. ಮೂಲತಃ ಶಿಕ್ಷಕರಾಗಿ ತಾವು ವೃತ್ತಿ ಸೇವೆಯನ್ನು, ವೃತ್ತಿ ಪ್ರೇಮವನ್ನು ಮೆರಿತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ತಮಗೆ ಈ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಂಬಂಧ, ಅವರ ಒಡನಾಟ ಮತ್ತು ಆ ಅನುಬಂಧ ಹೇಗಿರಬೇಕು ಅನ್ನುವಂಥದ್ರ ಕುರಿತು ಒಂದಷ್ಟು ಸಲಹಾತ್ಮಕ ನುಡಿಗಳನ್ನು ಹಂಚ್ಕೊಳ್ಳಿ ಸರ್. ಖಂಡಿತ ಸರ್. ಏನಂತ ಹೇಳಿದರೆ, ಆ ಶಿಕ್ಷಕ ಅಂತ ಅಂದ ತಕ್ಷಣವೇ ಭಾಳಷ್ಟು ಜನ ಆ ಹುದ್ದೆಯನ್ನು ಅನಿರೀಕ್ಷಿತವಾಗಿ ಬಂದವರು ಇದ್ದಾರೆ. ನಿರೀಕ್ಷೆ ಇಟ್ಕೊಂಡು ನಾನು ಶಿಕ್ಷಕನೇ ಆಗ್ತೀನಿ ಅಂತ ಬಂದವರು ಸಂಖ್ಯೆ ಭಾಳ ಕಡಿಮೆ. ಅದು ಬಹುಶಃ ಒಂದು 25-30 ವರ್ಷಗಳ ಹಿಂದೆ ನಮಗೆ ಈ ಮಾಹಿತಿ ಮತ್ತು ತಂತ್ರಜ್ಞಾನ ಇಲ್ಲದ ಸಂದರ್ಭದಲ್ಲಿ ಶಿಕ್ಷಕ ವೃತ್ತಿನೇ ಮೊದಲ ಆದ್ಯತೆಯಾಗಿ ತೆಗೆದುಕೊಂಡಂಥ ಕಾಲಘಟ್ಟದಲ್ಲಿ ನಾನು ಕೂಡ ಶಿಕ್ಷಕನಾಗಿ ನಿರೀಕ್ಷೆ ಇಟ್ಕೊಂಡು ಬಂದಂಥವನು. ಈ ಶಿಕ್ಷಕ ಅನ್ನುವಂಥದ್ದು ಹುದ್ದೆ ಅದು ನಾನು ಸಮಾಜದ ಸ್ಕೂಲು ಒಂದು ಪುಟ್ಟ ಸಮಾಜ ಅಂತ ಹೇಳ್ತೇವೆ, ಶಾಲೆ ಒಂದು ಪುಟ್ಟ ಸಮಾಜ. ಹಾಗಾದರೆ ಸಮಾಜದ ಇರೋದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಅಪ್ಲೈ ಮಾಡಬೇಕು ಹೇಗೆ ಅನ್ನುವಂಥ ತಿಳುವಳಿಕೆಯನ್ನು ಇಟ್ಕೊಂಡು ಬಂದಂಥ ನಾನು ಸಾಮಾನ್ಯವಾಗಿ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಜೊತೆಗೆ ಹೇಗೆ ಸಂವಾದಿಸಬೇಕು, ಅದು ಹೇಗೆ ಪಾಠ ಬೋಧನೆಯನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥ ಕೆಲವು ಪುಸ್ತಕಗಳನ್ನು ನಾನು ರೆಫರ್ ಮಾಡ್ತೀನಿ. ಗಂಗಾಧರ್, ನನಗೆ AR ಮಣಿಕಂಠ ಅಂತಕ್ಕಂಥವ್ರು ಲೇಖಕರು ಅಪ್ಪ ಅಂದರೆ ನನಗೆ ಆಕಾಶ ಅನ್ನುವಂಥ ಪುಸ್ತಕ ಆಗ್ಬೋದು, ಅಮ್ಮ ಹೇಳಿದ 8 ಮಿಥ್ಯೆಗಳು 8 ಸುಳ್ಳುಗಳು ಅನ್ನುವಂಥ ಒಂದು ಘಟನೆಗಳ ಒಂದು ಸಂಕಲನ ಆಗ್ಬೋದು. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಕರುಣಾಳ ವಾಬೆಳಕೆ ಅನ್ನುವಂಥ ಪಠ್ಯ ಅದು ಕಥಾ ಪುಸ್ತಕಗಳು ಆಗಿರ್ಬೋದು. ಇವುಗಳನ್ನು ಬಳಸಿಕೊಂಡು ನಾನು ಶಿಕ್ಷಕರ ನಡುವೆ ಒಂದು ಆತ್ಮೀಯವಾದಂಥ ಒಂದು ಶೈಕ್ಷಣಿಕ ಸಂಬಂಧಗಳನ್ನು ನಾನು ಬೆಳೆಸ್ಕೊಂಡು ಬಂದಂಥ ನನಗೆ ರೂಢಿ ಇದೆ. ಅದಕ್ಕೆ ನಾನು ಭಾಳ ಸಲ ತರಗತಿಗೆ ಹೋಗುವ ನಾನು SSLC ಮಕ್ಕಳಿಗೆ ಕನ್ನಡ ಪಾಠ ಮಾಡಲಿಕ್ಕೆ ಕ್ಲಾಸ್ಗೆ ಹೋಗೋಕ್ಕೆ ಮುಂಚೆ ಒಂದು ದಿವಸ ಹೇಳ್ಬಿಡ್ತೀನಿ. ನಾನು ವರ್ಷದ ಆರಂಭದಲ್ಲೇ ಹೇಳ್ಬಿಡ್ತೀನಿ. ಜೂನ್ ತಿಂಗಳಲ್ಲೇ ಅದನ್ನು ನಾನು ಮಕ್ಕಳ ಜೊತೆಗೆ ಒಂದು ಮಾನಸಿಕವಂಥ ಒಂದು ತಿಳುವಳಿಕೆಯನ್ನು ನಾನು ಕೊಟ್ಬಿಡ್ತೀನಿ. ಏನು ಅಂತ ಹೇಳಿದರೆ, ಟೀಚರ್ ಅಂದರೆ ಯಾರು ಅಂತ ಪ್ರಶ್ನೆ ಮಾಡ್ತೀನಿ. ಸರ್, ನೀವು ಟೀಚರ್ ಅಂದರೆ ನಮಗೆ ಪಾಠ ಮಾಡೋರು, ನಮಗೆ ಗೊತ್ತಿಲ್ಲದ ಮಾಹಿತಿಗಳನ್ನು ಹೇಳೋರು, ಹಾಗೆಲ್ಲ ಮಕ್ಕಳು ನನ್ನ ಜೊತೆ ಹೇಳ್ಕೊಳ್ತಾರೆ. ಇಲ್ಲ, ನನ್ನ ದೃಷ್ಟಿಯಲ್ಲಿ ಶಿಕ್ಷಕ ಒಬ್ಬ ಭಕ್ತ ಅಂತ ಹೇಳ್ತೀನಿ ನಾನು. ಮತ್ತು ನೀವು ನನಗೆ ದೇವರುಗಳು ಅಂತ ಹೇಳ್ತೀನಿ. ಈ ದೇವರು ಮತ್ತು ಭಕ್ತನ ನಡುವಿನ ಅನುಬಂಧ ಇದೆಯಲ್ಲ, ಅದು ಗುರು ಮತ್ತು ಶಿಷ್ಯನ ಅನುಬಂಧ ಆಗಿರಬೇಕು ಅನ್ನುವಂಥ ಆಶಯ ನಂದು. ಈಗ ಉದಾಹರಣೆಗೆ ಒಬ್ಬ ಭಕ್ತ ದೇವರ ಮುಂದೆ ನಿಂತುಕೊಂಡು ಪೂಜೆ ಮಾಡ್ತಾನೆ, ಭಾಳ ತನ್ಮತೆ ಇನ್ವಾಲ್ವ್ಮೆಂಟ್ ಇರ್ತದೆ, ಆತ ಒಂದು ಏಕಾಗ್ರತೆಯನ್ನು ಪಡ್ಕೊಳ್ತಾನೆ. ದೇವರು ಮತ್ತು ಆತನ ನಡುವಿನ ಒಂದು ಅನುಸಂಧಾನ ಭಾಷೆ ಇರ್ತದೆ, ಮಂತ್ರಗಳು ಹೇಳ್ತಾನೆ. ಆ ತಟ್ಟೆಯಲ್ಲಿ ಹೂವು ಹಣ್ಣು ಎಲ್ಲ ಪರಿಕರಗಳನ್ನು, ಪೂಜೆಯ ಸಾಮಗ್ರಿಗಳನ್ನೆಲ್ಲ ತಕ್ಕೊಂಡು ಹೋಗಿ ಆತ ದೇವರ ಮುಂದೆ ನಿಂತ್ಕೊಂಡು ಪೂಜೆ ಮಾಡುವ ಒಬ್ಬ ಭಕ್ತ ಹೇಗೆ ತಯಾರು ಮಾಡಿಕೊಂಡು ದೇವರ ಮುಂದೆ ನಿಲ್ತಾನೋ, ಹಾಗೆ ಒಬ್ಬ ಶಿಕ್ಷಕ ಕೂಡ ತರಗತಿ ಒಳಗೆ ಹೋಗುವಾಗ ಅವನು ಒಂದು ಕಥೆಯನ್ನು, ಒಂದು ಹಾಡನ್ನು, ಒಂದು ಆ್ಯಕ್ಟಿವಿಟಿಯನ್ನು, ಇಲ್ಲ ಒಂದು ಅಭಿನಯನ, ಇದನ್ನೆಲ್ಲವನ್ನು ರೆಡಿ ಮಾಡಿಕೊಂಡು ಆತ ಪಠ್ಯ ಪುಸ್ತಕದ ಜೊತೆಗೆ ತರಗತಿ ಒಳಗೆ ಹೋದಾಗ ಆತ ಒಬ್ಬ ಈ ದೇವರುಗಳ ಮುಂದೆ, ಮಕ್ಕಳಂತಕ್ಕಂಥ ದೇವರುಗಳ ಮುಂದೆ, ವಿದ್ಯಾರ್ಥಿಗಳು ಅನ್ನುವಂಥ ದೇವರುಗಳ ಮುಂದೆ ಒಬ್ಬ ಭಕ್ತನಾಗಿ ಆತ ಕೆಲಸ ಮಾಡಿದರೆ ಮಾತ್ರ ಒಬ್ಬ ಸಕ್ಸಸ್ ಗುರು ಆಗ್ತಾನೆ ಅನ್ನುವಂಥ ನಂಬಿಕೆಯಲ್ಲಿ ಇಟ್ಕೊಂಡು ನಾನು ಆ ಪ್ರಯೋಗ ಮಾಡ್ತಾ ಬಂದಂಥವ್ನು. ಆದ್ದರಿಂದ ಮಕ್ಕಳು ಹೇಳ್ತಾರೆ, ಈಗ ಗುರು ಶಿಷ್ಯರ ಸಂಬಂಧ ಭಕ್ತ ಮತ್ತು ದೇವರ ಸಂಬಂಧ ಅಂತ. ಆಗ ಅವರು ದೇವರಾಗಿ ಕೂತ್ಕೊಂಡು ಕೇಳ್ತಾರೆ, ದೇವರು ಒಪ್ಪು ಹಾಗೆ ನಾನು ಪಾಠ ಮಾಡಬೇಕಾಗ್ತದೆ ಅಂತ.
ಹೀಗಾಗಿ ನಾನು ಕತೆ ಹೇಳಿದ ತಕ್ಷಣವೇ ಅವರು ನನ್ನ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಸರ್ ನೀವು ಎಷ್ಟೋ ಮಕ್ಕಳು ನಾನು ಕತೆ ಹೇಳಿ 7-8 ವರ್ಷ ಆದಮೇಲೆ ಅವರು ಡಿಗ್ರಿ ಮಾಡ್ತಾ ಇರುವಾಗ ರಸ್ತೆಯಲ್ಲಿ ಸಿಕ್ಕಾಗ ನನ್ನ ಮಾತಾಡ್ತಾರೆ, ಸರ್ ಇಸ್ಮಾಯಿಲ್ ಸರ್ ಅಲ್ವಾ ನೀವು, ಎಲಿಗಾರ್ ಸರ್ ಅಲ್ವಾ, ನೀವು ನನಗೊಂದು ಕತೆ ಹೇಳಿದ್ರಿ ತಾಯಿ ಬಗ್ಗೆ, ಒಬ್ಬ ಟೀಚರ್ ಬಗ್ಗೆ ಒಂದು ಕತೆ ಹೇಳಿದ್ರಿ ಸರ್, ಇವತ್ತಿಗೂ ಕೂಡ ನನಗೆ ಆ ಕತೆ ನೆನಪಿದೆ ಅಂತ ಹೇಳುವಂಥ ಒಂದು ಪ್ರಶಂಸೆ ಇದೆಯಲ್ಲ ಮಕ್ಕಳಿಂದ, ಅದು ನನಗೆ ತುಂಬ ಖುಷಿ ಕೊಡ್ತದೆ. ಹಾಗಾಗಿ ವಿದ್ಯಾರ್ಥಿಗಳನ್ನು ನಮ್ಮ ಕಡೆಗೆ ಗಮನ ಸೆಳೆಯಬೇಕು ಅಂತ ಹೇಳಿದ್ರೆ ನಾವು ಬಹಳ ತಾಳ್ಮೆಯಿಂದ ಸಹನೆಯಿಂದ ನಾವು ಹೋಗಬೇಕಾಗ್ತದೆ. ವಿಶೇಷವಾಗಿ ಒಬ್ಬ ಶ್ರೇಷ್ಠ ಶಿಕ್ಷಕನಿಗೆ 3 ಅಂಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಅದನ್ನು ಗುರುರಾಜ್ ಕರ್ಜಿಗಿಯವರು ಕೂಡ ಈ ಮಾತನ್ನು ಹೇಳ್ತಾರೆ. ಮೊದಲನೇದಾಗಿ ಒಬ್ಬ ಶ್ರೇಷ್ಠ ಶಿಕ್ಷಕ ಆದಂಥವನು ಇಷ್ಟು ಒಂದು ಅಂಶ ಅಂತ ತಿಳ್ಕೊಳ್ಳೇಬೇಕಾಗ್ತದೆ, ತಾನು ಬೋಧಿಸುವ ವಿಷಯದ ಜ್ಞಾನ ಆತನಿಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ. ಅಂದರೆ ಸಬ್ಜೆಕ್ಟ್ ನಾಲೆಡ್ಜ್ ಎಕ್ಸ್ಪರ್ಟ್ ಆಗಿರಬೇಕು ಅಂತ. ಆತ ಕನ್ನಡ ಬೋಧನೆ ಮಾಡ್ತಾ ಇರಲಿ, ಗಣಿತ ಮ್ಯಾಥಮೆಟಿಕ್ಸ್ ಆಗಲಿ, ಸೈನ್ಸ್ ಆಗಲಿ, ಯಾವುದೇ ವಿಷಯ ಬೋಧನೆ ಮಾಡಲಿ, ಆ ವಿಷಯದ ನಾಲೆಡ್ಜು ಆತನಿಗೆ ಪಕ್ಕಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಮಕ್ಕಳು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆ ವಿಷಯ ಉತ್ತರವಾಗಿ ಅವರು ಆ ವಿಷಯದಲ್ಲಿ ಅವರು ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ ಅನ್ನೋದು. ಹೀಗಾಗಿ ಸಬ್ಜೆಕ್ಟ್ ನಾಲೆಡ್ಜು ಚೆನ್ನಾಗಿರಬೇಕು ಒಬ್ಬ ಟೀಚರ್ಗೆ. ಎರಡನೇದು, ಈ ವೃತ್ತಿಯನ್ನು ತುಂಬ ಪ್ರೀತಿಸಬೇಕು ನಾವು. ಈ ಶಿಕ್ಷಕ ವೃತ್ತಿಯನ್ನು, ಟೀಚರ್ ಪ್ರೊಫೆಷನನ್ನು ತುಂಬ ಪ್ರೀತಿಸಬೇಕು. ಯಾಕಂದರೆ ನನ್ನ ಅಜ್ಜ ಅಮ್ಮ ಅಥವಾ ನನ್ನ ತಂದೆ ತಾಯಿಗಳ ಒಂದು ಆಶೀರ್ವಾದ ಬಲನೋ ಏನೋ, ಯಾರ ಪುಣ್ಯದ ಫಲನೇ ಏನೋ ನನಗೆ ಶಿಕ್ಷಕ ವೃತ್ತಿ ಸಿಕ್ಕಿದೆ ಅಂತ ಭಾವಿಸಿಕೊಳ್ಳುವಂಥ ಮನಸ್ಥಿತಿ ಒಬ್ಬ ಶಿಕ್ಷಕರಿಗೆ ಈ ಆಧುನಿಕ ಕಾಲಘಟ್ಟದಲ್ಲಿ ಅತ್ಯವಶ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ವೃತ್ತಿಯನ್ನು ಯಾರು ಪ್ರೀತಿಸ್ತಾರೆ ಆ ವೃತ್ತಿ ಅವರನ್ನು ಕೈ ಬಿಡಲ್ಲ, ಅದು ಒಂದು ಸಕ್ಸಸ್ಗೆ ಅವರನ್ನು ತಗೊಂಡು ಹೋಗ್ತದೆ ಆ ಶಿಕ್ಷಕನನ್ನು ಅನ್ನುವಂಥದ್ದು. 3ನೇ ಅಂಶ, ಇದು ಬಹಳ ಮುಖ್ಯವಾದ ಅಂಶ. ಇದು ನನ್ನ ಮುಂದೆ ಕ್ಲಾಸಲ್ಲಿ ಕೂತಿರೋ ವಿದ್ಯಾರ್ಥಿಗಳು ನನ್ನ ಮನೇಲಿರೋ ಮಕ್ಕಳಷ್ಟೇ ಸಮಾನರು ಅನ್ನುವಂಥ ಭಾವನೆಯನ್ನು ಒಬ್ಬ ಶಿಕ್ಷಕ ಆತ ಮನಗಂಡಿರಬೇಕು ಅಂತ ನಾನು ಅಂದ್ಕೊಡ್ತೇನೆ. ಹೀಗಾಗಿ ಈ 3 ಅಂಶಗಳು ಒಬ್ಬ ಟೀಚರ್ಗೆ ಇದ್ದರೆ ಆತ ಒಬ್ಬ ಸಕ್ಸಸ್ ಟೀಚರ್ ಆಗ್ತಾನೆ ಅಂತ. ಅದಕ್ಕೆ ನಾನು ಒಂದು ಸುಮ್ಮನೆ ಸೂತ್ರ ಅವರು ಹೇಳ್ತಾರೆ, ಏನು ಅಂತ ಹೇಳಿದರೆ, ಈ ಉತ್ತಮ ತಂದೆ ತಾಯಿಗಳು ಪ್ಲಸ್ ಉತ್ತಮ ಗುರುಗಳು, ಉತ್ತಮ ತಂದೆ ತಾಯಿಗಳು ಪ್ಲಸ್ ಉತ್ತಮ ಗುರುಗಳು = ಅತ್ಯುತ್ತಮ ವಿದ್ಯಾರ್ಥಿಗಳು ಅಂತ. ಹಾಗಾಗಿ ನಾನು ಉತ್ತಮ ತಂದೆ ತಾಯಿಗಳ ಮತ್ತು ಉತ್ತಮ ಗುರುಗಳಾದರೆ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ನಾವು ಈ ಸಮಾಜಕ್ಕೆ ಕೊಡುಗೆಯಾಗಿ ಹೊರಗೆ ಕೊಡಲಿಕ್ಕೆ ಸಾಧ್ಯ. ಆ ದಿಶೆಯಲ್ಲಿ ಶಿಕ್ಷಕನ ಪಾತ್ರ ಬಹಳ ಮುಖ್ಯ. ಶೈಕ್ಷಣಿಕ ಗುಣಮಟ್ಟ ಅಂದ್ರೆ ಕೇವಲ ಸ್ಕೂಲ್ ಎಜುಕೇಷನ್ ಕೊಟ್ಟರೆ ಆತ ಶಿಕ್ಷಕ ಪರಿಪೂರ್ಣ ಶಿಕ್ಷಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಮಗುವಿಗೆ ಪರಿಪೂರ್ಣ ಶಿಕ್ಷಣ ಕೊಡಬೇಕಂತ ಹೇಳಿದ್ರೆ 2 ಭಾಗ ಇರ್ತವೆ ಗಂಗಾಧರ್. ಒಂದು ಸ್ಕೂಲ್ ಎಜುಕೇಷನ್, ಇನ್ನೊಂದು ಲೈಫ್ ಎಜುಕೇಷನ್, ಜೀವನ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ. ಗಂಗಾವತಿ ಪ್ರಾಣೇಶ್ ಅವರು ಈ ಮಾತನ್ನು ಹೇಳ್ತಾರೆ, ಮಕ್ಕಳಿಗೆ ನಾವು ಬರೀ ಪಠ್ಯವನ್ನು ಟೆಕ್ಸ್ಟನ್ನು ಅಷ್ಟೇ ಪರಿಚಯ ಮಾಡಿಕೊಡ್ತೀವಿ, ಕಾಮನ್ ಸೆನ್ಸನ್ನು ನಾವು ಕಲಿಸೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ನಾನು ಅದೇ ದಾರಿಯಲ್ಲಿ ಹೇಳೋ ಮಾತೇನು ಅಂತ ಹೇಳಿದರೆ, ಶಾಲಾ ಶಿಕ್ಷಣವನ್ನು ನಾವು ಕೊಡ್ತೇವೆ ಮಕ್ಕಳಿಗೆ, ಅವರಿಗೆ ಟೆಕ್ಸ್ಟನ್ನು ಇರುವಂಥ ಜ್ಞಾನ ತುಂಬ್ತೇವೆ, ಟೆಸ್ಟ್ ಮಾಡ್ತೇವೆ, ಪ್ರೋಗ್ರೆಸ್ ಕಾರ್ಡ್ ತುಂಬ್ತೇವೆ, ಅವರಿಗೆ ರ್ಯಾಂಕ್ ಕೊಡ್ತೇವೆ. ಇದು ಒಂದು ಸ್ಕೂಲ್ ಎಜುಕೇಷನ್ನ ಒಂದು ಭಾಗ. ಆದರೆ ಲೈಫ್ ಎಜುಕೇಷನ್ ಅಂತಂದರೆ ಅವರಿಗೆ ನಾವು ಈ ಪ್ರದರ್ಶಕ ಕಲೆಗಳಿದಾವಲ್ಲ, ಆ ಪ್ರದರ್ಶಕ ಕಲೆಗಳನ್ನು ನಾನು ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಹೆಚ್ಚು ನಾವು ಪರಿಚಯ ಮಾಡಿಕೊಳ್ಳುವಂಥ ಅಗತ್ಯ ಈಗಂತೂ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಅವರಿಗೆ ಭಾಷಣ ಮಾಡುವಂಥ ಕಲೆ, ಮಾತುಗಾರಿಕೆ, ನಾಯಕತ್ವ ಗುಣ, ಆಮೇಲೆ ಹಾಡುಗಾರಿಕೆ, ಆಮೇಲಿಂದ ಬೇರೆ ಬೇರೆ ಈ ಕೌಶಲ್ಯಗಳನ್ನು, ಮೌಲ್ಯಗಳನ್ನು, ನಾವು ಬದುಕಿನ ಸ್ಕಿಲ್ಗಳನ್ನು, ಲೈಫ್ ಸ್ಕಿಲ್ಗಳನ್ನು ಮಕ್ಕಳಿಗೆ ಹೆಚ್ಚು ಇಂಟ್ರೊಡ್ಯೂಸ್ ಮಾಡಬೇಕು. ಆ ದಿಶೆಯಲ್ಲಿ ನಾನು ಹೆಚ್ಚು ಮಕ್ಕಳ ಜೊತೆಗೆ ಕಾಲ ಕಳಿತೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಪದ್ಯ ಮಾಡುವಾಗ ಪದ್ಯಕ್ಕಿಂತ ಹೆಚ್ಚಾಗಿ ಹೊರ ಜಗತ್ತನ್ನು ಮಕ್ಕಳಿಗೆ ಪರಿಚಯ ಮಾಡಿಸ್ತಾ ಪದ್ಯಕ್ಕೆ ಹೋಗ್ತೀನಿ ಅನ್ನೋ ಒಂದು ನನಗೆ ಖುಷಿ. ಹೀಗಾಗಿ ಎರಡೂ ಶಿಕ್ಷಣ, ಸ್ಕೂಲ್ ಎಜುಕೇಷನ್ನು ಮತ್ತು ಲೈಫ್ ಎಜುಕೇಷನ್ ಎರಡೂ ಕೂಡಿದರೆ ಒಬ್ಬ ಪರಿಪೂರ್ಣ ವಿದ್ಯಾರ್ಥಿ ಸಮಾಜಕ್ಕೆ ಬರ್ತಾನೆ ಅನ್ನುವಂಥ ಅದು ನನ್ನ ನಂಬಿಕೆ. ಹೀಗೆ ನಾನು ನನ್ನ ಬದುಕಿನ ಉದ್ದಕ್ಕೂ, ಅಂದರೆ ಶಿಕ್ಷಕ ಬದುಕಿನ ಉದ್ದಕ್ಕೂ ವೃತ್ತಿಯಲ್ಲಿ ಹೊಸ ಹೊಸ ಅಧಿಕಾರಿಗಳನ್ನು, ನಾನು ಶಿಕ್ಷಣಾಧಿಕಾರಿಗಳನ್ನು ನಾನು ಕಂಡುಕೊಂಡು ಬಂದಿದ್ದೀನಿ. ಕೆಲವರು ತುಂಬ ನೆನಪಲ್ಲಿ ಇರ್ತಾರೆ, ಅಂದರೆ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಇರುವಂಥ ಶಿಕ್ಷಣಾಧಿಕಾರಿಗಳು, DDP ಆಗಿರ್ಬೋದು, BOಗಳಾಗಿರ್ಬೋದು, ಅವರಲ್ಲಿ ಕೆಲವರು ಹೆಕ್ಕಬೇಕು ನಾವು. ಇನ್ನು ಕೆಲವರು ನಮ್ಮ ನೆನಪಿಗೆ ಉಳಿಯಲ್ಲ, ಅದು ಇನ್ನು ಕೆಲವರು ಖಂಡಿತವಾಗ್ಲೂ ನೆನಪಿನಲ್ಲಿ ಬಂದು ಹೋಗ್ತಾರೆ. ಹಾಗಾಗಿ ಈ ವಡಿಗೇರಿ ಅಂತ ಹೇಳಿ ಒಬ್ಬರು, ಅಂದನಪ್ಪ ವಡಿಗೇರಿ ಅಂತ ಒಬ್ಬರು ಇದ್ದರು.
ಅವರು ಟೀಚರ್ಸ್ಗೆ ಅಂದರೆ ಶಿಕ್ಷಕರಿಗೆ ಯೋಗ ಧ್ಯಾನಗಳ ತರಬೇತಿಗಳನ್ನು ಕೊಡಿಸ್ತಾ ಇದ್ದರು. ಅಂದರೆ ಯೋಗ ಮತ್ತು ಧ್ಯಾನ ನಮ್ಮ ಶಿಕ್ಷಕರಿಗೆ ತರಗತಿಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಾಗ ಒಂದು ಸಂಯಮ, ಒಂದು ತಾಳ್ಮೆ, ಒಂದು ಏಕಾಗ್ರತೆ ಬರಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರೊಂದು ಪ್ರಯೋಗ ಮಾಡ್ತಾ ಬಂದರು. ಅಂದರೆ ಟೀಚರ್ಸ್ಗೆ ಒಂದು ಯೋಗ ತರಬೇತಿಗಳನ್ನು ಕೊಡಿಸುವಂಥದ್ದು ಪ್ರಯೋಗ ಅಂದನಪ್ಪ ಅಡಿಗೇರಿ ಅಂತಕ್ಕಂಥ ಬಿ ಅವರು ಹರಪನಹಳ್ಳಿಯಲ್ಲಿ ಶುರು ಮಾಡ್ತಾರೆ. ಹಾಗೆ ರಾಮಪ್ಪ ಅಂತಕ್ಕಂಥ ಬಿ ಅವರು ಈ ಜನಪದ ಹಾಡುಗಳನ್ನು ಸೊಗಸಾಗಿ ಹಾಡ್ತಾಯಿದ್ರು. ಅವರು ಜನಪದ ಹಾಡುಗಳು ಹಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ ನಮ್ಮ ಬಿ ಒ ಅನ್ನೋಂಥ ನಮಗೊಂಚೂರು ಆದರ್ಶ ಅನಿಸೋದು. ಅದಾದಮೇಲೆ ನನಗೆ ಬಹಳ ಮುಖ್ಯವಾಗಿ ಅಂತ ಹೇಳಿದರೆ ವೀರಣ್ಣ ಜತ್ತಿಯವರು, ಅವರು ಮೂಲತಃ ಅಲ್ಲಿ ಹಡಗಲಿ ತಾಲೂಕು ಹೊಳಲು ಗ್ರಾಮದವರು. ಅವರು ನಮಗೆ ಬಿ ಒ ಆಗಿ ಬಂದಾಗ ಭಾಳಷ್ಟು ಒಂದು ಹೊಸ ಚೈತನ್ಯ ನಮ್ಮ ಟೀಚರ್ಸ್ಗೆ ತುಂಬ್ತಾರೆ ಶೈಕ್ಷಣಿಕ ರಂಗದಲ್ಲಿ. ಅವರು ಟೀಚರ್ಸ್ಗೆ ಹೇಳೋದು ಎರಡು ವಿಷಯ. ಭಾಳ ಫಸ್ಟು ಅವ್ರು ಏನು ಹೇಳ್ತಾಯಿದ್ರು, ನೀವು ಕತೆ ಹೇಳಿ ಮಕ್ಕಳಿಗೆ ಅಂತ ಹೇಳ್ತಾಯಿದ್ರು. ಎರಡನೇದು ಬಾಡಿ ಲ್ಯಾಂಗ್ವೇಜ್ ಬಳಸಿ ಪಾಠ ಮಾಡಿ ಅಂತ ಹೇಳ್ತಾಯಿದ್ರು. ನೀವು ದೇಹ ಭಾಷೆಯನ್ನು ಬಳಸಿ ಪಾಠ ಮಾಡಲಿಲ್ಲ ಅಂದರೆ ಅದು ಪಾಠ ವ್ಯರ್ಥ ಅಂತ ಹೇಳುವಂಥ ಕ್ಷೇತ್ರ ಶಿಕ್ಷಣಕ್ಕೆ ಈಗ DDP ಆಗಿ ಜಮಖಂಡಿಲೆಲ್ಲೋ ಇರಬೇಕು ಅವರು, ವೀರಣ್ಣ ಜತ್ತಿ ಅಂತ. ಅವ್ರು ನೆನೆಸ್ಕೊಳ್ತೀನಿ ನಾನು ಯಾವಾಗಲೂ. ಈ ಕಥಾ ಲೋಕಕ್ಕೆ ನಾನು ಬಂದಾಗ ವೀರಣ್ಣ ಜತ್ತಿ ಅವ್ರು ನೆನಪಾಗ್ತಾರೆ. ಕತೆ ಹೇಳುವಂಥದ್ದು ಮತ್ತು ಬಾಡಿ ಲ್ಯಾಂಗ್ವೇಜನ್ನು ಬಳಸಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವಂಥ ನಮಗೆ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಕೊಟ್ಟಂಥ ಒಬ್ಬ ಬಿ ಯು. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ನನಗೆ ಕತೆ ಹೇಳುವಾಗ ನಾನು ಹೇಳ್ತಿದ್ದೆ, ನಮಗೆ ಸನ್ಮಾನ ಯಾರು ಮಾಡಬೇಕು, ಇದನ್ನೇ ಯಾರು ಮಾಡಬೇಕು ಅಂತ ಕೇಳಿದಾಗ ಮಕ್ಕಳ ನಾಲಿಗೆ ಮೇಲೆ ಶಿಕ್ಷಕನ ಹೆಸರು ಆ ವಿದ್ಯಾರ್ಥಿ ಸಾಯುವವರೆಗೂ ಉಳಿತದೋ ಆತ ಒಬ್ಬ ಶ್ರೇಷ್ಠ ಶಿಕ್ಷಕ ಅಂತ. ಅಂದರೆ ಶಿಕ್ಷಕರ ಪ್ರಭಾವಲಯ ಅದು ತರಗತಿ ಕೋಣೆಯಲ್ಲಿ ಮಾತ್ರ ಅಲ್ಲ, ಶಿಕ್ಷಕರ ಪ್ರಭಾವಲಯ ಆ ವಿದ್ಯಾರ್ಥಿಯ ಆ ಶಿಷ್ಯಂದಿರ ಕೊನೆಯವರೆಗೂ ಕಾಲಘಟ್ಟದವರೆಗೂ, ಅಂದರೆ ಅವರು ವಯಸ್ಸಾಗೋವರೆಗೂ ಆ ಶಿಕ್ಷಕರ ಹೆಸರು ಅವರ ನಾಲಿಗೆ ಮೇಲೆ ಇರಬೇಕು. ಶಿಕ್ಷಕರ ಹೆಸರು ಹೇಳಬೇಕು ಅವರು, ಆ ಹುಡುಗರು ವಿದ್ಯಾರ್ಥಿಗಳು ಎಲ್ಲಿವರೆಗೂ ಅಂದರೆ ಈಗ ನನಗೆ ಒಂದು 59 ವರ್ಷ ನನಗಂತಂದರೆ ಈಗಲೂ ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಸರುಗಳು ನಂಗೆ ನೆನಪಿದ್ದಾವೆ. ಗಂಗಾಧರ್, ನನಗೆ ಕಾಲೇಜಲ್ಲಿ ಓದಂಥ ಲೆಕ್ಚರ್ ನೆನಪಿಲ್ಲ, ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರ ಹೆಸರುಗಳು ನನಗೆ ಈಗಲೂ ನೆನಪಿದ್ದಾವೆ. ಅವರು ಒಂದೊಂದು ವ್ಯಕ್ತಿತ್ವವನ್ನು ನನಗೆ ದೊರಕಿಸಿಕೊಟ್ಟಂಥವ್ರು. ಒಬ್ಬರು ಕತೆ ಹೇಳುವಂಥ ಅದನ್ನು ಕಲಿಸಿದರೆ ಇನ್ನೊಬ್ಬರು ಅಕ್ಷರಗಳನ್ನು ದುಂಡಾಗಿ ಬರೆಯೋದು ಹೇಗೆ ಅಂತ ಕೊಟ್ಟಂಥವ್ರು. ಇನ್ನು ಕೆಲವರು ಶಿವಮೂರ್ತಯ್ಯ ಅಂತ ಒಬ್ಬರು ಮೇಷ್ಟ್ರು, ಅವರು ನನಗೆ ಇಲ್ಲ, ಅವರು ಮಾಗಳದಲ್ಲಿ ನಮ್ಮ ಹಡಗಲಿ ತಾಲೂಕು, ಅವರು ನನಗೆ ಈ ಜಂಡಾ ಉಂಚ ಮತ್ತು ಈ ರಾಷ್ಟ್ರಗೀತೆಯನ್ನು ಹೇಗೆ ರಿದಮಿಕ್ಕಾಗಿ ಹೇಳ್ಕೊಟ್ಟಂಥವ್ರು. ಈಗಲೂ ನಾನು ರಾಷ್ಟ್ರಗೀತೆಯನ್ನು ಎಲ್ಲಾದರೂ ಸ್ಕೂಲು ಒಬ್ಬ ಶಿಕ್ಷಣ ಸಂಯೋಜಕನಾಗಿ ಕೆಲಸ ಮಾಡ್ತಾಯಿರೋ ಹಿನ್ನೆಲೆಯಲ್ಲಿ ನಾನು ಹೋದಾಗ ಅದನ್ನು ರಿದಮಿಕ್ ಹಾಡಲಿಕ್ಕೆ ನಾನು ಆ ಗುರುವನ್ನು ನೆನೆಸ್ಕೊಂಡು ಕಲಿಸ್ತಾ ಇದ್ದೇನೆ. ಹೀಗಾಗಿ ಶಿಕ್ಷಕರು ಅಂತ ಹೇಳಿದ ತಕ್ಷಣ ಅವರು ಮಕ್ಕಳ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುವಂಥ ವ್ಯಕ್ತಿತ್ವವುಳ್ಳವರು. ಆ ವ್ಯಕ್ತಿತ್ವ ರೂಪಿಸ್ಕೊಳ್ಳಿಕ್ಕೆ ಆಧುನಿಕ ಈ ಕಾಲಘಟ್ಟದಲ್ಲಿ ಶಿಕ್ಷಕರಿಗೆ ಆ ಥರದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ವ್ಯಕ್ತಿತ್ವ ವಿಕಸನ ತರಗತಿಗಳನ್ನು ಕ್ಲಾಸಸನ್ನು ಹೆಚ್ಚು ಮಾಡಿಸೋದು ಸೂಕ್ತ. ಆ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾ ಬಂದಂಥವ್ರು. ನಿಜ ಸರ್, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂಕ ಗಳಿಕೆಯ ಹಿಂದೆಯೇ ಶಾಲೆಗಳು, ಶಿಕ್ಷಕರು, ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಓಡ್ತಾ ಇದ್ದಾರೆ. ಆದರೆ ಜೀವನ ಶಿಕ್ಷಣ ಅನ್ನುವಂಥದ್ದು ಕೂಡ ನಿಜವಾಗಿಯೂ ನಾವು ಪಠ್ಯದಲ್ಲಿ ಅಳವಡಿಸಿ ಆ ಪಠ್ಯದ ಜೊತೆಯಲ್ಲಿ ಬೋಧಿಸಿದರೆ ಅದು ನಿಜವಾಗ್ಲೂ ಮುಂದೆ ಆತ ಒಂದು ನೌಕರಿಯನ್ನು ತಗೊಂಡ ನಂತರದಲ್ಲೂ ಕೂಡ ಅವನ ಜೀವನವನ್ನು ಒಂದು ಉತ್ತಮ ಪ್ರಜೆಯಾಗಿ ನಿರ್ವಹಿಸಬಲ್ಲ ಅನ್ನುವಂಥದ್ದು ತಮ್ಮ ಮಾತುಗಳಿಂದ ವ್ಯಕ್ತವಾಗುತ್ತೆ. ಇಂಥ ಒಂದು ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ತಜ್ಞರು ಕೂಡ ಯೋಚಿಸಲಿ ಅನ್ನುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಳ್ಳೆಯದು ಸರ್. ತಾವು ಜಾನಪದ ಗೀತೆ ಹಾಡುವುದರಲ್ಲೂ ಕೂಡ ತುಂಬ ಪ್ರಶಂಸೆಗೆ ಪಾತ್ರರಾಗಿರ್ತಕ್ಕಂಥವ್ರು. ನಮ್ಮ ವೀಕ್ಷಕರಿಗೆ ಒಂದು ಜಾನಪದ ಗೀತೆಯನ್ನು ಕೂಡ ಕೇಳಿಸಿ ಸರ್. ಅಂದರೆ ನಾನು ಹಾಡುಗಾರ, ಆದರೆ ಬೇರೆಯವರಿಂದ ನೋಡಿ ಹೆಚ್ಚು ಕಲಿತಿದ್ದು. ನಾನು ಮೂಲತಃ ಅಂಥ ಒಳ್ಳೆಯ ಹಾಡುಗಾರ ಅಲ್ಲ, ಆದರೆ ನನ್ನ ಮಕ್ಕಳು ನಾನು ಹಾಡ್ತಾಯಿದ್ರೆ ಚೆನ್ನಾಗಿ ಹಾಡ್ತೀನಿ ಅನ್ನೋಂಥ ಸರ್ಟಿಫಿಕೇಟ್ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಹಾಡಬಲ್ಲೆ ಅನ್ನುವಂಥ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದೇನೆ. ಅದರ ಭಾಗವಾಗಿ ಒಂದು ಜಾನಪದ ಹಾಡು ನನ್ನ ಮನಸ್ಸಿನ ಮೇಲೆ ಬಹಳ ಇಷ್ಟವಾದಂಥದ್ದು. ಅದು ಯಾರೋ ಒಬ್ಬರು ಬರೆದಂಥವ್ರು, ಲೇಖಕರಿಲ್ಲ, ಅದು ಜಾನಪದ ನಾಮಧೇಯ ಒಂದು ಗೀತೆ. ಅದು ಬಡವರು ಸತ್ತರೆ ಅಂತ ಅದರ ಟೈಟಲ್, ಶೀರ್ಷಿಕೆ, ಜಾನಪದ ಗೀತೆಯ ಶೀರ್ಷಿಕೆ ಬಡವರು ಸತ್ತಾರೆ. ಇದನ್ನು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋ ಸಂದರ್ಭದಲ್ಲಿ ಈ ಹಾಡನ್ನು ನಾನು ಹಾಡ್ತೇನೆ. ಮಕ್ಕಳು ತುಂಬ ಇದನ್ನು ಇಷ್ಟಪಟ್ಟಿದ್ದಾರೆ ಕೂಡ. ಆ ಹಾಡು ಹೀಗಿದೆ:
ಬಡವರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲೋ, ಬಡವರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲೋ, ಒಡಲ ಬೆಂಕೀಲಿ ಹೆಣ ಬೆಂದೋ, ಒಡಲ ಬೆಂಕೀಲಿ ಹೆಣ ಬೆಂದೋ ದೇವರೇ, ಬಡವರಿಗೆ ಸಾವ ಕೊಡಬ್ಯಾಡ, ಬಡವರಿಗೆ ಸಾವ ಕೊಡಬ್ಯಾಡ. ಹೆಣ್ಣಿಗೆ ಗೋಳಿಟ್ಟ ಬನ್ನಿಯ ಮರ ಬೆಂದೋ, ಹೆಣ್ಣಿಗೆ ಗೋಳಿಟ್ಟ ಬನ್ನಿಯ ಮರ ಬೆಂದೋ, ಅಲ್ಲಿ ಸನ್ಯಾಸಿಯ ಮಠ ಬೆಂದೋ, ಅಲ್ಲಿ ಸನ್ಯಾಸಿಯ ಮಠ ಬೆಂದೋ ವಂಚಕರ ಪಂಚಾಂಗ ಹತ್ತಿ ಉರಿದಾವ, ಪಂಚಾಂಗ ಹತ್ತಿ ಉರಿದಾವ. ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲೋ, ಒಡಲ ಬೆಂಕೀಲಿ ಹೆಣ ಬೆಂದೋ, ಒಡಲ ಬೆಂಕೀಲಿ ಹೆಣ ಬೆಂದೋ ದೇವರೇ, ಬಡವರಿಗೆ ಸಾವ ಕೊಡಬ್ಯಾಡ, ಬಡವರಿಗೆ ಸಾವ ಕೊಡಬ್ಯಾಡ. ಹಾದಿಲಿ ಹೋಗುವರೆ ಹಾಡೆಂದು ನಿಲ್ಲಬ್ಯಾಡಿ, ಹಾದಿಲಿ ಹೋಗುವರೆ ಹಾಡೆಂದು ನಿಲ್ಲಬ್ಯಾಡಿ, ಹಾಡಲ್ಲ ನನ್ನ ಒಡಲೂರಿ, ಹಾಡಲ್ಲ ನನ್ನ ಒಡಲೂರಿ ದೇವರೇ, ಬೆವರಲ್ಲ ನನ್ನ ಕಣ್ಣೀರು, ಬೆವರಲ್ಲ ನನ್ನ ಕಣ್ಣೀರು. ಬಡವರು ಸತ್ತಾರೆ ಸುಡಲಿಕ್ಕೆ ಸೌದಿಲ್ಲೋ, ಒಡಲ ಬೆಂಕೀಲಿ ಹೆಣ ಬೆಂದೋ, ಒಡಲ ಬೆಂಕೀಲಿ ಹೆಣ ಬೆಂದೋ ದೇವರೇ, ಬಡವರಿಗೆ ಸಾವ ಕೊಡಬ್ಯಾಡ, ಬಡವರಿಗೆ ಸಾವ ಕೊಡಬ್ಯಾಡ. ಒಳ್ಳೆಯದು ಸರ್. ತಮ್ಮ ಒಂದು ಈ ಸಾಹಿತ್ಯಿಕ ಪಯಣ, ಕಲಾವಂತಿಕೆಯ ಪಯಣ, ಈ ಎಲ್ಲ ಸಂದರ್ಭದಲ್ಲಿ ತಮಗೆ ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸಾರ್ವಜನಿಕ ವಲಯ ಇರ್ಬೋದು ಗುರುತಿಸಿ ಒಂದಷ್ಟು ತಮ್ಮನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನು, ಗೌರವಾರ್ಪಣೆಗಳನ್ನು ಮಾಡಿ ತಮಗೆ ಒಂದಷ್ಟು ಮತ್ತೆ ಹುರುಪನ್ನು, ಹುಮ್ಮಸ್ಸನ್ನು ತುಂಬುವಂಥ ಪ್ರಯತ್ನ ಮಾಡಿದೆ. ತಮಗೆ ಸಂದಿರ್ತಕ್ಕಂಥ ಗೌರವಾರ್ಪಣೆಯ ಅನುಭವಗಳನ್ನು ಕೂಡ ಒಂದಷ್ಟು ಹಂಚಿಕೊಳ್ಳಿ ಸರ್. ನನಗೆ ಮೊದಲಿಂದಲೂ ಈ ಪ್ರಶಸ್ತಿಗಳು ಅಷ್ಟು ನಾನು ಪ್ರಶಸ್ತಿಗಳನ್ನು ಲೈಕ್ ಮಾಡಲ್ಲ. ಅದು ನನ್ನ ಮೊದಲ ಸ್ವಭಾವ ಕೂಡ ಹಾಗದು. ಪ್ರಶಸ್ತಿಗಳು ಹುಡ್ಕೊಂಡು ಹೋದವನು ಅಲ್ಲ. ಪ್ರಶಸ್ತಿಗಳು ಕೊಡ್ತಾರಂದರೆ ಮುಜುಗರಕ್ಕೆ ಒಳಗಾಗುವಂಥ ನನ್ನ ವ್ಯಕ್ತಿತ್ವ ಅದು ಹಾಗೆ ರೂಢಿಸ್ಕೊಂಡ್ಬಂದಿದೆ. ಅದು ನನ್ನ ಏನಾದರೂ ಅಂದ್ಕೊಳ್ಳಿ, ಅಹಂಕಾರ ಅಂದ್ಕೊಳ್ಳಿ ಅಥವಾ ನನ್ನ ವೀಕ್ನೆಸ್ ಅಂದ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು. ಆದರೆ ನಾನು ಸ್ವತಃ ಅನುಭವಿಸಿ ಆ ಕಾರ್ಯದಲ್ಲಿ ತೊಡಗಿ ಸಕ್ಸಸ್ ಆದ ಸಂದರ್ಭದಲ್ಲಿ ಕೊಟ್ಟಂಥ ಕೆಲವು ಪ್ರಶಸ್ತಿಗಳು ನನಗೆ ತುಂಬ ಇಷ್ಟ ಇದೆ. ನಾನು ಆವಾಗಲೇ ಮೊದಲೇ ಮಾತಾಡಿದಾಗ ಹೇಳಿದ ಹಾಗೆ ಕನ್ನಡ ನಾಡು ಸಾಕ್ಷರ ನಾಡು ಕಾಲ್ನಡಿಗೆ ಜಾಥಾ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿದಾಗ ಒಬ್ಬ ರಾಜ್ಯ ಮಟ್ಟದ ಸಂಘಟಕ ಅಂತಕ್ಕಂಥ ಒಂದು ನೆನಪಿನ ಕಾಡಿಕೆ ಒಂದು ಪ್ರಶಸ್ತಿಯನ್ನು ಕೊಟ್ಟದ್ದು ನಿಜವಾಗಲೂ ಆ ಕಾಲ್ನಡಿಗೆ ಜಾಥಾದ ಅನುಭವದ ಒಂದು ಪ್ರತಿಮೆಯಾಗಿ, ಅದು ಒಂದು ಸಂಕೇತವಾಗಿ ನನಗೆ ಆ ಪ್ರಶಸ್ತಿಯನ್ನು ನಾನು ಹೃದಯಪೂರ್ವಕವಾಗಿ ನಾನು ಸ್ವೀಕಾರ ಮಾಡಿದೆ. ಅದ್ರ ಜೊತೆಗೆ ನನಗೆ ಈ ಲಿಟ್ರಸಿ ಅಂದರೆ ಸಾಕ್ಷರತಾ ಆಂದೋಲನದಲ್ಲಿ ಮೈಸೂರಿನ ನಮ್ಮ ರಾಜ್ಯ ಸಂಪನ್ಮೂಲ ಕೇಂದ್ರದವರು ನನ್ನನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಿಕೊಂಡು ನನಗೆ ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲೆಗಳಿಗೆ, ಚಿತ್ರದುರ್ಗ ಜಿಲ್ಲೆಗೆ ಮತ್ತು ದಾವಣಗೆರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ನಾನು ಸಾಕ್ಷರತಾಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ, ತರಬೇತಿಗಳನ್ನು, ಕಾರ್ಯಾಗಾರ ಮಾಡಲಿಕ್ಕೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನನಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಅದಕ್ಕೆ ನನಗೆ ಒಂದು ಖುಷಿ ಅನ್ನಿಸ್ತದೆ ಗಂಗಾಧರ್. ಆ ಒಂದು ಬಿಟ್ಟರೆ ಹೆಚ್ಚು ನಾನು ಇಷ್ಟಪಡುವಂಥ ಪ್ರಶಸ್ತಿ ಅಂದರೆ ಮಕ್ಕಳ ನಾಲಿಗೆ ಮೇಲೆ ನನ್ನ ಹೆಸರು ಉಳಿಬೇಕು ಅನ್ನೋದೇ ನನ್ನ ಕೊನೆಯ ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ.
ನಾನು ಈವನ್ನು ಶಿಕ್ಷಕರಿಗೆ ನಿವೃತ್ತಿ ಆದಾಗ ಕೊಡುವಂಥ ಆ ಒಂದು ಸನ್ಮಾನಗಳನ್ನು ನೆನೆಸ್ಕೊಂಡಾಗ ನನಗೆ ಒಂಚೂರು ಗಾಬರಿ ಅನಿಸ್ತದೆ ಸ್ವಲ್ಪ. ಶಿಕ್ಷಕರ ದಿನಾಚರಣೆ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಶಿಕ್ಷಕ ದಿನಾಚರಣೆ ಸಂದರ್ಭದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ನಿವೃತ್ತಿಯಾದಂಥ ಇಡೀ ಜೀವಮಾನವೆಲ್ಲ ಮಕ್ಕಳಿಗೆ ದಾರಿಯಾದಂಥ ಆ ಶಿಕ್ಷಕರು ಅವರನ್ನು ಸನ್ಮಾನ ಮಾಡೋ ಸಂದರ್ಭದಲ್ಲಿ ಆಗುವ ಗಡಿಬಿಡಿ, ಆ ಸಮಯ ಅದೆಲ್ಲ ನೆನೆಸ್ಕೊಂಡಾಗ ಅಯ್ಯೋ ಏನಪ್ಪ ನಾವು ನಿವೃತ್ತಿ ಆದಾಗ ನಮ್ಮನ್ನು ಹೀಗೂ ಸನ್ಮಾನಿಸ್ತಾರ ಅನ್ನುವಂಥ ಒಂದು ಒಂದು ಸಂಕೋಚ ಮನೋಭಾವ ನನಗೆ ಕಾಡ್ತದೆ. ಹಾಗಾಗಿ ನನ್ನ ಸ್ನೇಹಿತರಿಗೆಲ್ಲ ನಾನು ಇನ್ನು ನನ್ನ ಸರ್ವೀಸು 6 ತಿಂಗಳು ನನ್ನ ಸರ್ವೀಸ್ ಇದೆ, ಇವಾಗಲೇ ನಾನು ಹೇಳ್ಬಿಡ್ತೀನಪ್ಪ, ಆ ಒಂದು ವೇದಿಕೆ ಮೇಲೆ ನಾನು ಕರಿಬೇಡ್ರಿ, ಶಾಲು ನನಗೆ ಹಾಕಬೇಡ್ರಿ, ನನಗೆ ಮಕ್ಕಳು ಆಲ್ರೆಡಿ ಶಾಲು ಹಾಕಿದ್ದಾರೆ, ಮಕ್ಕಳ ಮನಸ್ಸಲ್ಲಿ ನಾನು ಬದುಕಿದ್ದೀನಿ ಅಂತೇಳಿ. ಎರಡನೇದು, ಒಬ್ಬ ಶಿಕ್ಷಕ ಪ್ರಶಸ್ತಿಯನ್ನು ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿದ್ದು, ನಾನು ಕೇವಲ ತರಗತಿಯ ಶಿಕ್ಷಕ ಅಲ್ಲ, ಸೊಸೈಟಿ ಸಮಾಜಕ್ಕೆ ಒಬ್ಬ ಶಿಕ್ಷಕ ಅನ್ನೋ ಭಾವನೆ ನಿಮಗೆ ಬರಬೇಕಾಗ್ತದೆ. ಹಾಗಾಗಿ ಮಗು ಯಾವ ಕುಟುಂಬದಿಂದ ಬರ್ತದೆ, ಅದರ ಸಾಮಾಜಿಕ ಸ್ಥಿತಿ ಏನಿದೆ, ಆ ಮಗುವಿನ ಮನೆಯ ಆರ್ಥಿಕ ಸ್ಥಿತಿ ಏನಿದೆ, ಅವ್ರ ಮನೇಲಿ ಎಷ್ಟು ಜನ ಎಜುಕೇಷನ್ ಆಗಿದೆ, ಯಾರು ಎಜುಕೇಷನ್ ಆಗಿಲ್ಲ, ಆ ಮಗುವಿಗೆ ನಾನು ಹೇಗೆ ಕಲಿಸ್ಬೇಕು ಅನ್ನುವಂಥದ್ದೇ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಥರದ ಹುಡುಕಾಟ ಇದೆಯಲ್ಲ, ಒಬ್ಬ ಶಿಕ್ಷಕ ಒಬ್ಬ ಸಂಶೋಧಕ ಆಗಬೇಕು ಅಂತ, ಒಬ್ಬ ಶಿಕ್ಷಕ ಒಬ್ಬ ಆ್ಯಕ್ಟರ್ ಆಗಬೇಕು, ಒಬ್ಬ ಶಿಕ್ಷಕ ಒಬ್ಬ ಒಳ್ಳೆ ಕಥೆಗಾರ ಆಗಬೇಕು, ಒಳ್ಳೆ ಮಾತುಗಾರ ಆಗಬೇಕು, ಸಹನಾಮೂರ್ತಿ ಆಗಬೇಕು. ಆ ದೃಷ್ಟಿಯಿಂದ ಪೇರೆಂಟ್ಸ್ ಕೂಡ ನಮ್ಮ ಸ್ವಭಾವವನ್ನು ಆದರ್ಶವಾಗಿ ತಗೊಳ್ಳೋ ಹಾಗೆ ನಾವು ಈ ಒಂದು ಪ್ರಶಸ್ತಿಗಳನ್ನು ಅಲ್ಲೇ ಪೇರೆಂಟ್ಸ್ಗಳ ಮಧ್ಯೆ, ಮಕ್ಕಳ ಮಧ್ಯೆ, ನನ್ನ ಸ್ಕೂಲ್ ಎನ್ವೈರ್ಮೆಂಟ್ ಒಳಗಡೆ ನನ್ನ ಪ್ರಶಸ್ತಿ ನನ್ನ ಜೀವನ ಇರುವವರೆಗೂ ಅದು ಶಾಶ್ವತ ಉಳಿಬೇಕಂದ್ರೆ ನನ್ನ ಕ್ವಾಲಿಟಿ ಎಜುಕೇಷನ್ ಇದೆಯಲ್ಲ, ಗುಣಾತ್ಮಕ ಶಿಕ್ಷಣ ಇದೆಯಲ್ಲ, ಕತೆ ಮೂಲಕ, ಹಾಡಿನ ಮೂಲಕ, ಪ್ರದರ್ಶಕ ಕಲೆಗಳ ಮೂಲಕ ಮಕ್ಕಳಿಗೆ ಕೊಟ್ಟಿದ್ದೀನಿ, ಮಕ್ಕಳ ನಾಲಿಗೆ ನನ್ನ ಶಾಶ್ವತ ಅದು ಸನ್ಮಾನಿಸಿದ ಒಂದು ಶಾಲು ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ನನಗೆ ಸಿಕ್ಕಂಥ ಪ್ರಶಸ್ತಿಗಳು ಕೆಲವೇ ಆದರೂ ಕೂಡ ನಾನು ಭಾಳಷ್ಟು ಇಷ್ಟಪಡೋದು ಮಕ್ಕಳು ನನ್ನನ್ನು ಎಲ್ಲಿ ಗೌರವಿಸ್ತಾರೋ ಅಲ್ಲಿ ನನಗೆ ಪ್ರಶಸ್ತಿ ಸಿಗ್ತದೆ. ರಸ್ತೆಯಲ್ಲಿ ನಾನು ಮೊನ್ನೆ ಒಂದು ಕತೆ ಹೇಳ್ತಾ ಹೋದೆ. ಕತೆ ಹೇಳಿ ಅವರಿಗೆ SSLC ಮಕ್ಕಳಿಗೆ, ಪ್ರೌಢಶಾಲೆ ಮಕ್ಕಳಿಗೆ ಪರೀಕ್ಷೆ ಒಂದು ಹಬ್ಬ ಅಂಥೇಳಿ ಒಂದು 3-4 ಹೈಸ್ಕೂಲ್ ಮಕ್ಕಳಿಗೆ ನಾನು ಆ ಕ್ಲಾಸ್ ಮಾಡಿ ಬಂದೆ, ತರಬೇತಿ ಕೊಟ್ಟೆ. ನಾನು ಕೊಡುವಾಗ ಲಾಸ್ಟ್ ಅವ್ರಿಗೆ ಒಂದು ಸಂಕೇತ ತೋರಿಸಿದೆ ಗಂಗಾಧರ್, ಏನಂತ ಹೇಳಿದ್ರೆ, ಮಕ್ಕಳೇ ನೀವು ನಾನೆಲ್ಲರೂ ಕಂಡಾಗ ಈ ಸಿಂಬಲ್ ತೋರಿಸ್ಬೇಕು ಅಂತ. ಏನು ಇದು ಸಕ್ಸಸ್ ಸಿಂಬಲ್ಲು ಅಂತ ಹೇಳಿದೆ. ಓಕೆ, ನೀವು ಹಿಂಗೆ ತೋರಿಸೋದ್ರ ಮೂಲಕ ನನ್ನ ಈ ಕ್ಲಾಸು ಸಕ್ಸಸ್ ಆಗಿದೆ ಮತ್ತು ನೀವು ಹೋಗೋ ರಸ್ತೆ ಕೂಡ ಸಕ್ಸಸ್ ದಾರಿಯಲ್ಲಿದ್ದೀರಿ ಅನ್ನುವಂಥದ್ದು ನನಗೆ ಖುಷಿ ಕೊಡ್ತದೆ ಅಂತ ನಾನು ಸಾಂಕೇತಿಕವಾಗಿ ಸಿಂಬಲ್ ತೋರಿಸಿ ಬಂದಿದ್ದೆ. ಆ ತರಗತಿಯ ಸಕ್ಸಸ್ ಆಗಿದ್ದು ಅಲ್ಲದೇ ಆ ಮಕ್ಕಳು, ಆ ವಿದ್ಯಾರ್ಥಿಗಳು ಹರಪನಹಳ್ಳಿ ಪಟ್ಟಣದ ಯಾವುದೇ ರಸ್ತೆಯಲ್ಲಿ ಅವರು ಸಿಕ್ಕರೆ, ಅವರು ಗಂಡು ಹುಡುಗರಾಗಿರ್ಬೋದು, ಹೆಣ್ಣು ಹುಡುಗಿಯರಾಗಿರ್ಬೋದು, ಅವ್ರು ಎಲ್ಲೋ ಸಿಕ್ಕಾಗ ಇಸ್ಮಾಯಿಲ್ ಸರ್ ಗುಡ್ ಈವ್ನಿಂಗ್ ಈ ಸಿಂಬಲ್ ತೋರಿಸ್ತಾರೆ. ಅವರು ಕೈಯನ್ನು ಮುಂದೆ ಮಾಡಿ ಈ ಹೆಬ್ಬೆರಳು ಹಿಂಗೆ ತೋರಿಸ್ತಾರೆ. ಸರ್ ಇಸ್ಮಾಯಿಲ್ ಸರ್ ಗುಡ್ ಮಾರ್ನಿಂಗ್ ಹಿಂಗೆ ತೋರಿಸ್ತಾರೆ. ನನಗೆ ಖುಷಿ. ಮೊನ್ನೆ SSLC ಪರೀಕ್ಷೆ ಬರೆಯುವಾಗ ನಾನು ಸುಮ್ಮನೆ BO ಆಫೀಸಿನ ಪರವಾಗಿ ನಾವು ಅಲ್ಲೆಲ್ಲ ಹೋದಾಗ ಎಕ್ಸಾಮ್ ಬರಿತಾ ಇದ್ದ ಮಕ್ಕಳು ಮೌನವಾಗಿ ಬರೀತಾರೆ, ಮೌನವಾಗಿ ನನಗೆ ಈ ಸಿಂಬಲ್ ತೋರಿಸಿ ಪರೀಕ್ಷೆ ಬರಿತಾಯಿದ್ರು. ಅಂದರೆ ಅಷ್ಟು ಖುಷಿ ಕೊಡ್ತದಲ್ಲ ನನ್ನ ಮಾತು, ಮಕ್ಕಳಿಗೆ ಹೃದಯಕ್ಕೆ ತಟ್ಟಿದೆಯಲ್ಲ, ಅದೇ ಒಬ್ಬ ಶ್ರೇಷ್ಠ ಪ್ರಶಸ್ತಿ. ಮಕ್ಕಳ ಹೃದಯ ತಟ್ಟುವ ಕೆಲಸ ಯಾರು ಮಾಡ್ತಾರೆ ಅಂದರೆ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಅಂತರ ಕಮ್ಮಿ ಆಗಬೇಕು. ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ನಾವು ಶಿಕ್ಷಕ ವೃತ್ತಿಯಿಂದ ಬಹಳ ದೂರ ಇದ್ದೀವಿ ಅಂತ ಭಾವನೆ ನನಗೆ ಅಂತ ಹೇಳ್ತಾ, ಈ ಮಕ್ಕಳು ನನ್ನನ್ನು ಪ್ರಶಂಸಿಸುವ ನಿಜವಾದ ಪ್ರಶಸ್ತಿ ನನಗೆ ತುಂಬ ಇಷ್ಟ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಸರ್. ತಮ್ಮ ಗಾಯನದ ಸುಧೆಯನ್ನು ಕೇಳಿಸ್ಕೊಳ್ತಾ ಇದ್ದರೆ ಇನ್ನೂ ಹಾಡುಗಳನ್ನು ನಾವು ಕೇಳಿಸ್ಕೊಳ್ತಾ ಇರಬೇಕು ಅಂತೇಳಿ ಆ ಭಾವನೆ ಮೂಡುತ್ತೆ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಮತ್ತೊಂದು ಗೀತೆಯನ್ನು ಪ್ರಸ್ತುತಪಡಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಈ ಹಾಡುಗಾರಿಕೆಗಳು ನನಗೆ ಹೆಚ್ಚು ತರಬೇತಿ ಕೊಟ್ಟದ್ದು ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಮತ್ತು ಇತ್ತೀಚೆಗೆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಒಂದಿಷ್ಟು ಗೆಳೆಯರು ಹೊರಗಡೆ ಬಂದು ಅವರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಅಂತ ಹೇಳಿ ಬಸವರಾಜ್ ಅವರ ನೇತೃತ್ವದಲ್ಲಿ, ಅವರು ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಅವರು ಈಗ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರಲ್ಲಿ ನಾವು ಈಗ ಕೆಲಸ ಮಾಡ್ತಾಯಿದ್ದೀವಿ. ಈ ಜ್ಞಾನ ವಿಜ್ಞಾನ ಸಮಿತಿಗಳು, ಅದು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕೊಟ್ಟಂಥ ಕೊಡುಗೆ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಸಮಿತಿ ಕೊಟ್ಟಂಥ ಕೊಡುಗೆ ಮತ್ತು ಅದರ ಭಾಗವಾಗಿ ನನಗೆ ಪರಿಚಯ ಆಗಿದ್ದು
ಈ ಗ್ಯಾರಂಟಿ ರಾಮಣ್ಣ ಅಂತಕ್ಕಂಥ ಒಬ್ಬ ಮಿತ್ರ, ಅವರು ತುಂಬ ತಕ್ಷಣವೇ ಹಾಡುಗಳನ್ನು ನಾಟಕಗಳನ್ನು ಬರೀಬಲ್ಲಂಥ ಶಕ್ತಿ ಇರುವಂಥ ಗ್ಯಾರಂಟಿ ರಾಮಣ್ಣವರು ಬರೆದಂಥ ಒಂದು ಗೀತೆ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಪರಿಸರ ಕಾಳಜಿ ಇರುವಂಥ ನೆಲ ಮತ್ತು ಜಲ ಕುರಿತಂಥ ಒಂದು ಗೀತೆ. ಈ ಗೀತೆಯ ಶೀರ್ಷಿಕೆ ನೆಲ ಜಲ. ಇದನ್ನ ರಚನೆ ಮಾಡಿದಂಥವ್ರು ಗ್ಯಾರಂಟಿ ರಾಮಣ್ಣ ಅವರು. ಆ ಗೀತೆ ಹೀಗಿದೆ: ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ, ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೀರು ಕಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ, ನೀರು ಕಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ, ಮೋಡವಾಗಿ ಮಳೆ ಸುರಿದು ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳಕಾಗಿ, ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳಕಾಗಿ. ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಒಡಲಾಳದ ನೋವುಗಳ ಒಳಗೆ ಸಹಿಸಿಕೊಂಡು, ಒಡಲಾಳದ ನೋವುಗಳ ಒಳಗೆ ಸಹಿಸಿಕೊಂಡು, ಅಳಲಾರದೆ ಭೂತಾಯಿ ಅಳಲಾರದೆ ಭೂತಾಯಿ ನಮ್ಮ ಸಾಕಿಸಲುವಳು. ಒಡಲಾಳದ ನೋವುಗಳ ಒಳಗೆ ಸಹಿಸಿಕೊಂಡು, ಅಳಲಾರದೆ ಭೂತಾಯಿ ನಮ್ಮ ಸಾಕಿಸಲುವಳು. ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಒಳ್ಳೆಯದು ಸರ್. ಇದುವರೆಗೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಹರಪನಹಳ್ಳಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಕಾವ್ಯಧಾರೆಯ ಅತಿಥಿಯಾಗಿ ತಮ್ಮ ಒಂದು ವೃತ್ತಿ ಮತ್ತು ಪ್ರವೃತ್ತಿಯ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಯಲ್ಲಿ ಸಾಕಷ್ಟು ಒಂದು ಮಾಹಿತಿಪೂರ್ಣ ಮತ್ತು ಸಲಹಾತ್ಮಕ ನುಡಿಗಳನ್ನು ಕೂಡ ತಾವು ಆಡಿದಿರಿ. ಹಾಗೆಯೇ ತಮ್ಮ ಒಂದು ಕಂಠಸಿರಿಯಿಂದ ಅನೇಕ ಗೀತೆಗಳನ್ನು ಕೂಡ ಪ್ರಸ್ತುತಪಡಿಸಿದಿರಿ. ಇಂಥ ಒಂದು ತಮ್ಮ ಕಲಾ ಪಯಣ, ಸಾಹಿತ್ಯಿಕ ಪಯಣ ಅದು ನಿರಂತರ ಸಾಗ್ತಾ ಇರಲಿ. ಆ ಒಂದು ಪಯಣದಲ್ಲಿ ತಮ್ಮ ಒಂದು ಕೊಡುಗೆ ಅದು ಸಮಾಜಕ್ಕೆ ಸದಾ ಲಭಿಸ್ತಾ ಇರಲಿ. ತಮ್ಮ ಹೆಸರು ಕೂಡ ತಾವು ಅಪೇಕ್ಷೆ ಪಟ್ಟಂತೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮತ್ತು ಸಮಾಜದಲ್ಲೂ ಕೂಡ ಒಂದು ಚಿರಸ್ಥಾಯಿಯಾಗಿ ಉಳಿಯುವಂಥ ನಿಟ್ಟಿನಲ್ಲಿ ಭಗವಂತನ ಕೃಪಾಶೀರ್ವಾದ ತಮಗೆ ಲಭಿಸಲಿ ಅನ್ನುವಂಥ ಶುಭ ಹಾರೈಕೆಯನ್ನು ನೀಡ್ತಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕಾಗಿ ನಮ್ಮ ದಾವಣಗೆರೆಯ ಶ್ರೀಕೃಷ್ಣ ಫ್ಲೆಕ್ಸ್ ಪ್ರಿಂಟಿಂಗ್ ಮತ್ತು ಎಂಟರ್ಪ್ರೈಸಸ್ನವರು ನೀಡ್ತಾ ಇರತಕ್ಕಂಥ ಈ ಒಂದು ಕಾಣಿಕೆಯನ್ನು ನಿಮಗೆ ನೀಡೋದ್ರ ಮೂಲಕ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ನನ್ನ ಅನುಭವದ ನುಡಿಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ V1 ವಾಹಿನಿಯ ಕಾರ್ಯಕ್ರಮದ ನಿರ್ದೇಶಕರಾದಂಥ ಚಿದಾನಂದ್ ಸರ್ ಅವರಿಗೆ ಹಾಗೂ ಈ ಕಾರ್ಯಕ್ರಮದ ಸಹಾಯಕರಾದಂಥ ಮಂಜೂರ್ ಅವರಿಗೆ ನನ್ನ